ವಾರ್ತೆಗಳ ಪ್ರಾಯೋಜಕರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. Raichuru's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, ಸ್ಟೇಷನ್ ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಪಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9036103528. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ BA ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಈಗ ನೀವು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಗಾಗಿ ಬೇರೆ ಊರಿಗೆ ಹೋಗುವ ಅವಶ್ಯಕತೆ ಇಲ್ಲ. ಜ್ಞಾನ ಭಾರತಿ ಪದವಿ ಮಹಾವಿದ್ಯಾಲಯ, ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, IB ರಸ್ತೆ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಗರಸಭೆಯಿಂದ ಪೌರ ಕಾರ್ಮಿಕರ ದಿನಾಚರಣೆ. ಮಾದರಿ ಸ್ವಚ್ಛ ನಗರವನ್ನಾಗಿಸಲು ಎಲ್ಲರ ಸಹಕಾರ ಅಗತ್ಯ. ಜಿಲ್ಲಾಧಿಕಾರಿ ಡಾಕ್ಟರ್ ಸತೀಶ್. ಸಣ್ಣ ನೀರಾವರಿ ಇಲಾಖೆ ಪ್ರಗತಿ ಪರಿಶೀಲನೆ ಸಭೆ. ಕೆರೆಗಳ ಸರ್ವೆ ನಡೆಸಿದ್ದಲ್ಲಿ ಹದ್ದುಬಸ್ತು ಗುರುತಿಸಿ ಸಂರಕ್ಷಿಸಲು ಜಿಲ್ಲಾಧಿಕಾರಿ ಡಾಕ್ಟರ್ ಸತೀಶ್ ಸೂಚನೆ. ಡ್ಯಾಡಿ ಕಾಲೋನಿ ರಸ್ತೆ ಅತಿಕ್ರಮಣ. 60 ಅಡಿ ಅಗಲೀಕರಣಕ್ಕೆ ಆಗ್ರಹಿಸಿ ನಿವಾಸಿಗಳಿಂದ ದಿಢೀರ್ ರಸ್ತೆ ತಡೆ. ಐದು ಎ ಕಾಲುವೆ ಯೋಜನೆ ಜಾರಿಗೆ ಸರ್ಕಾರದ ನಿರ್ಲಕ್ಷ್ಯ. ಹಂತ ಹಂತವಾಗಿ ಹೋರಾಟ. ವೆಂಕಟೇಶ್ ಪಾಟೀಲ್. ಡ್ಯಾಡಿ ಕಾಲೋನಿ ರಸ್ತೆ ಅಗಲೀಕರಣದಲ್ಲಿ ತಾರತಮ್ಯ ಸರಿಪಡಿಸಿ. KEB ವಸತಿ ಗೃಹ ಪುನರ್ ನಿರ್ಮಾಣಕ್ಕೆ ಜೆಸ್ಕಾಂ ನೌಕರರ ಸಂಘದಿಂದ ಒತ್ತಾಯ. ಕುರುಬ ಸಮಾಜಕ್ಕೆ ST ಮೀಸಲಾತಿ ಸೌಲಭ್ಯ ಕಲ್ಪಿಸಲು ಸದನದಲ್ಲಿ ಚರ್ಚಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಲು ಲಕ್ಷ್ಮೀಕಾಂತ್ ಒತ್ತಾಯ. ಕ್ರೈಸ್ತರ ಮೇಲೆ ಮತಾಂತರ ಆರೋಪ ಮಾಡಿ ಗೂಳಿಹಟ್ಟಿ ಶೇಖರ್ ಇವರನ್ನು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಲು ಒತ್ತಾಯ. ನಗರಸಭೆ ವಾಲ್ ಆಪರೇಟರ್ಗಳ ಬಾಕಿ ವೇತನ ಪಾವತಿಗೆ ಆಗ್ರಹಿಸಿ ಮನವಿ. ದಿನಗೂಲಿ ಮತ್ತು ಗುತ್ತಿಗೆ ಪೌರ ಕಾರ್ಮಿಕರ ಸಂಘದಿಂದ ಪೌರ ಕಾರ್ಮಿಕರ ದಿನಾಚರಣೆ. ಮತ್ತು ಗೋಶಾಲ ರಸ್ತೆಯಲ್ಲಿ ಆಟೋಮೊಬೈಲ್ ಅಂಗಡಿಗೆ ಬೆಂಕಿ, ಅಪಾರ ಹಾನಿ. ವಾರ್ತೆಗಳ ವಿವರ. ರಾಜ್ಯಕ್ಕೆ ಸ್ವಚ್ಛತೆಗೆ ಮಾದರಿಯಾಗಿದ್ದ ನಗರ ಇದೀಗ ಅಸ್ವಚ್ಛತೆಯಿಂದ ಕೂಡಿದೆ. ಪೌರ ಕಾರ್ಮಿಕರು ಸೇರಿ ನಗರಸಭೆಯ ಸಹಕಾರದಿಂದ ಮತ್ತೆ ಸ್ವಚ್ಛತೆಗೆ ಎಚ್ಚೆತ್ತುಕೊಂಡು ರಾಜ್ಯಕ್ಕೆ ಮಾದರಿಯಾಗುವಂತೆ ನಾವೆಲ್ಲರೂ ಕೆಲಸ ಮಾಡಬೇಕಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ BC ಸತೀಶ್ ಅವರು ಹೇಳಿದರು. ರಾಜ್ಯಕ್ಕೆ ಸ್ವಚ್ಛತೆಗೆ ಮಾದರಿಯಾಗಿದ್ದ ನಗರ ಇದೀಗ ಅಸ್ವಚ್ಛತೆಯಿಂದ ಕೂಡಿದೆ. ಪೌರ ಕಾರ್ಮಿಕರು ಸೇರಿ ನಗರಸಭೆಯ ಸಹಕಾರದಿಂದ ಮತ್ತೆ ಸ್ವಚ್ಛತೆಗೆ ಎಚ್ಚೆತ್ತುಕೊಂಡು ರಾಜ್ಯಕ್ಕೆ ಮಾದರಿಯಾಗುವಂತೆ ನಾವೆಲ್ಲರೂ ಕೆಲಸ ಮಾಡಬೇಕಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ BC ಸತೀಶ್ ಹೇಳಿದರು. ಅವರು ಇಂದು ನಗರದ ಆತ್ನೂರು ಫಂಕ್ಷನ್ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಹಾಗೂ ನಗರಸಭೆಯಿಂದ ಆಯೋಜಿಸಲಾಗಿದ್ದ ಪೌರ ಕಾರ್ಮಿಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದರು. ಯಾವುದೇ ಕೆಲಸವನ್ನು ಕೆಲಸ ಎಂದು ಭಾವಿಸದೆ ಅದು ನಮ್ಮ ಕರ್ತವ್ಯ ಎಂದು ಪರಿಗಣಿಸಬೇಕು. ಈ ಹಿಂದೆ ನಗರವು
ತಂಡವು ರಾಜ್ಯಕ್ಕೆ ಮಾದರಿಯಾಗಿದ್ದು ಇದೀಗ ಮತ್ತೆ ಯಥಾಸ್ಥಿತಿಗೆ ಬಂದಿದೆ. ಮತ್ತೆ ಮಾದರಿಯಾಗಿ ಪೌರ ಕಾರ್ಮಿಕರು ಸೇರಿ ಪ್ರತಿಯೊಬ್ಬರು ಕೆಲಸ ಮಾಡಿದಾಗ ಮಾತ್ರ ನಗರ ಸ್ವಚ್ಛವಾಗಿ ಇಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಜಿಲ್ಲೆಯಲ್ಲಿ ಕೋವಿಡ್ ಜೊತೆಗೆ ಡೆಂಗು ಹೆಚ್ಚಾಗಿದ್ದು ಆರೋಗ್ಯಕ್ಕೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಪೌರ ಕಾರ್ಮಿಕರು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಕೆಲಸ ಮಾಡುತ್ತಿರುವುದರ ಜೊತೆಗೆ ನಮಗೆ ಮಾದರಿ ಇಂತಹ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಸ್ವಚ್ಛತೆಗೆ ಹೆಚ್ಚು ಕಾಳಜಿ ವಹಿಸಿ ಕೆಲಸ ಮಾಡುತ್ತಿದ್ದಾರೆ ಎಂದರು. ಪೌರ ಕಾರ್ಮಿಕರು ಜನರ ಮಧ್ಯದಲ್ಲಿ ಕೆಲಸ ಮಾಡುತ್ತಿದ್ದು ಅವರ ಆರೋಗ್ಯ ಯೋಗಕ್ಷೇಮ ಅವಶ್ಯಕವಾಗಿದೆ. ಕಾರ್ಯಕ್ರಮ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯ ತಪಾಸಣೆ ಮಾಡುವ ಕೆಲಸ ಮಾಡಬೇಕಾಗಿದೆ. ನಾವು ಆರೋಗ್ಯದಿಂದ ಇದ್ದರೆ ಮಾತ್ರ ಮತ್ತೊಬ್ಬರ ಅನಾರೋಗ್ಯವನ್ನು ತೊಲಗಿಸಬಹುದು ಎಂದರು. ನಗರಸಭೆ ಬಗ್ಗೆ ಸಾಕಷ್ಟು ಜನರು ಸಮಸ್ಯೆ ಹಾಗೂ ಅಭಿವೃದ್ಧಿ ಬಗ್ಗೆ ಮನವಿ ನೀಡುತ್ತಾರೆ. ಮುಂದಿನ ದಿನಗಳಲ್ಲಿ ಇಂತಹ ಪರಿಸ್ಥಿತಿ ಬರಬಾರದು. ಅದರಂತೆಯೇ ಕೆಲಸ ಮಾಡಬೇಕು. ಪೌರ ಕಾರ್ಮಿಕರಿಗೆ ಸಿಗುವ ಎಲ್ಲ ಸರ್ಕಾರದ ಯೋಜನೆಗಳು ಸಿಗಬೇಕು ಹಾಗೂ ಕೆಲಸ ಮಾಡುವ ಸಂದರ್ಭದಲ್ಲಿ ಅವರಿಗೆ ನೀಡಬೇಕಾದ ಉಪಕರಣಗಳು ಒದಗಿಸಿಕೊಡುವುದು ನಮ್ಮ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು. ಅದು ಅರ್ಥಪೂರ್ಣವಾಗಿ ಮಾಡಿದ್ವಿ. ಬೆಳಗ್ಗೆ ತಾವೆಲ್ಲ ಬೆಳಗ್ಗೆ ಇಲ್ಲಿ ಜಾತ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ನಾನು ಬರ್ತೀನಿ ಅಂತ ಹೇಳಿದ್ರೆ ಮುನಿಸ್ವಾಮಿ ಹೇಳಿದ್ರು ಇಲ್ಲ ಸರ್ ಅವರೆಲ್ಲ ಕರೆಕ್ಟ್ ಟೈಮಿಗೆ ಬರಲ್ಲ, ಬಂದ್ರೆ ಎಲ್ಲ ಲೇಟ್ ಆಗ್ತದೆ ಕರೆಕ್ಟ್ ಮಾಡೋಣ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿ ನಮ್ಮ ಮನೆ ಮುಂದೆ ಒಂದು ಸ್ಟ್ರೈಕ್ ಮಾಡ್ತಾ ಇದ್ರು. ಅದೆಲ್ಲ ಮುಗಿಸ್ಕೊಂಡು ಇನ್ನೊಂದು ಸೇರಿ ಮೀಟಿಂಗ್ ಮುಗಿಸ್ಕೊಂಡು ಬಂದ್ವಿ. ನಮ್ಮ ಬಗ್ಗೆ ಭಾಳ ಹೇಳಿದ್ರು, ಅದಿದೆ ಇದು ಮಾಡಿದ್ರು ಅಂತ ಹೇಳಿದ್ರು. ನಾವೇನು ಮಾಡಿಲ್ಲ. ನಮ್ಮ ಬೇಸಿಕ್ ಕರ್ತವ್ಯಗಳನ್ನ ಏನು ಮಾಡಬೇಕು ಅದನ್ನ ಮಾಡಿದ್ವಿ. ಎರಡು ಮೂರು ವಿಷಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಈಗ ನಮ್ಮನ್ನ ನೀವೊಂದು ಮಾತು ಕೇಳಿದ್ರಿ, ನಮ್ಮ ವಿಮಾನ ನಾಯಕರು ಒಂದು ಮಾತು ಕೇಳಿದ್ರು, ಅಲ್ಲ ಅದು ಪಾಟೀಲ್ ಅವ್ರ ಮಾತು ಕೇಳಿದ್ರು, ಅಭಯ ಪಾಟೀಲ್ ಅವರು. ಈಗೆಲ್ಲರ ಇದನ್ನ ಗ್ರೀವೆನ್ಸ್ ಆಲಿಸಲಿಕ್ಕೆ ನಮ್ಗೊಂದು ಟೈಮ್ ಕೊಡ್ರಿ ಅಂತ ಹೇಳಿ. ನಾರ್ಮಲಿ ನಾವು ಪಬ್ಲಿಕ್ ಆಫೀಸಿಗೆ ಬಂದಾಗ ಆಫೀಸಿಂದ ಹೊರಗೆ ಹೋಗ್ಬೇಕಾದ್ರೆ ಪಬ್ಲಿಕ್ ನ ಮೊದಲು ಮಾತಾಡ್ಸೇ ಹೊರಗೆ ಹೋಗ್ತೇವೆ. ಆಮೇಲೆ ಮಧ್ಯದಲ್ಲಿ ಪಬ್ಲಿಕ್ಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡ್ತೀವಿ ಒಳ್ಳೇದು. ಅದು ಮೀಟಿಂಗ್ ಏನಾದ್ರು ಬೇಕು ಅಂತ ಹೇಳಿದ್ರೆ ನೀವು ನಮ್ಮ ಆಫೀಸಿಗೆ ಬರಬೇಕಾಗಿಲ್ಲ. ತಿಂಗಳಲ್ಲಿ ಒಂದು ದಿವಸ ಅಥವಾ 2 ದಿನ 15 ದಿನಕ್ಕೆ ಒಂದ್ಸಲ ನಾನೇ ಮುನ್ಸಿಪಾಲಿಟಿಗೆ ಬರ್ತೇನೆ. ಮುನ್ಸಿಪಾಲಿಟಿಗೆ ಬರಬೇಕಾದ್ರೆ ಮೊದಲೇ ಬರಲ್ಲ, ನಮ್ಮ ವಿಡಿಯೋ ಕಟ್ಟಿಕೊಡ್ತೀನಿ. ವಿಡಿಯೋ ಕಟ್ಟು ಮಾಡಿದ್ರೆ ಎಲ್ಲ ಕೆಲಸಗಳು ಆಗ್ತಾ ಅವರು ತುಂಬ ಒಳ್ಳೆಯದಿದ್ದಾರೆ ಇಲ್ಲ ಅಂತಲ್ಲ, ಬಟ್ ಕರೆಕ್ಟ್ ಟೈಮ್ ಕೊಡಬೇಕು. ಬಹಳಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಗೆ ಒಂದೊಂದಾಗಿ ನಾವು ಪರಿಹಾರವನ್ನು ನಮ್ಮ ಪಕ್ಷದಲ್ಲಿ ಮಾಡ್ತಾ ಹೋಗೋಣ. ಇಲ್ಲ 2-3 ಸಮಸ್ಯೆಗಳಿದೆ, ಅಲ್ಲಿ ಬಂದಾಗ ಡಿಸ್ಕಸ್ ಮಾಡ್ತೇನೆ. ನಮ್ದು ಒಂದೇ ರಿಕ್ವೆಸ್ಟ್, ಕೋವಿಡ್ ಸಂದರ್ಭದಲ್ಲಿ ಈ ಡೆಂಗ್ಯೂ ಅಂತ ಕೇಸಸ್ ಇರೋ ಸಂದರ್ಭದಲ್ಲಿ ಬೇರೆ ಎಲ್ಲ ಸಾಂಕ್ರಾಮಿಕ ರೋಗಗಳು ಒಂದೇ ಟೈಮಲ್ಲಿ ಅಟ್ಯಾಕ್ ಮಾಡೋ ಟೈಮಲ್ಲಿ ನಾವೆಲ್ಲ ಬಹಳ ನಮ್ಮ ಈ ಪಬ್ಲಿಕ್ಗೆ ಬಹಳ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದೇವೆ. ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕು. ನಾವು ನಿಮಗೆ ತಲೆ ಬಾಗಿಲಿಡಬೇಕು. ಒಂದು. ಎರಡನೇದಾಗಿ ನಮ್ಮ ರಿಕ್ವೆಸ್ಟ್ ಏನಂತಂದ್ರೆ, ನಾವು ದಯವಿಟ್ಟು ಕೆಲಸ ಮಾಡ್ತಿರ್ಬೇಕಾದ್ರೆ ಕೈಗೆ ಗ್ಲೌಸ್ ಮತ್ತೆ ಶೂಸ್ ಹಾಕೊಂಡು ಮಾಡಿ. ಯಾಕಂದ್ರೆ ನಾಳೆ ಕಾಯಿಲೆ ಬಂತು ಅಂತಂದ್ರೆ ಬಹಳ ಕಷ್ಟ ಇದೆ. ಈ ಫಂಕ್ಷನ್ ಮಾಡಬೇಕಾದ್ರೆ ನೆಕ್ಸ್ಟ್ ಟೈಮ್ ಏನ್ ಮಾಡ್ಬೇಕು, ನಮ್ಮ ರಿಕ್ವೆಸ್ಟ್ ಏನಂದ್ರೆ, ಫಂಕ್ಷನ್ ನಲ್ಲಿ ಬೆಳಗ್ಗೆ ಒಂದು ದಿವಸ, ಈ ಬೆಳಗ್ಗೆ ಸ್ಟಾರ್ಟ್ ಆಗಿ ಫಂಕ್ಷನ್ ಅಂತಂದ್ರೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕರೆಸಿಕೊಂಡು ಕಂಪಲ್ಸರಿ ಒಂದು ಹೆಲ್ತ್ ಕ್ಯಾಂಪ್ ಮಾಡಿಸ್ಬೇಕು. ಹೆಲ್ತ್ ಕ್ಯಾಂಪ್ ನಲ್ಲಿ ಬಹಳ ಜನಕ್ಕೆ BP ಇರೋದು, ಶುಗರ್ ಇರೋದು ಗೊತ್ತಾಗಿರಲ್ಲ. ಬೇರೆ ಸಣ್ಣ ಪುಟ್ಟ ಕಾಯಿಲೆಗಳಿತ್ತು ಅಂತ ಹೇಳಿದ್ರೆ ಪ್ರಿಲಿಮಿನರಿ ಸ್ಕ್ರೀನಿಂಗ್ ಮಾಡಿ ಆಮೇಲೆ ಅವರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಉಳಿದ ಚಿಕಿತ್ಸೆ ಕೊಡ್ಲಿಕ್ಕೆ ಹೇಳ್ತಾರೆ. ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಕಾಯಿಲೆಗಳು ಬಹಳ ಬರ್ತಾರೆ. ಯಾಕಂತಂದ್ರೆ ಯಾರು ದೂರ ಇರ್ತಾರೆ, ನಾವು ಹತ್ರ ಹೋಗಿ ಕೆಲಸ ಮಾಡ್ತಾ ಇದ್ದೀವಿ. ಯಾರ ಮನೇಲಿ ಕೋವಿಡ್ ಇದೆ,
ಯಾರು ಏನು ಬಿಸಾಕಿದ್ದಾರೆ ಅದೇನು ಗೊತ್ತಾಗಿಲ್ಲ ನಮಗೆ. ಬರೀ ಕೈಗೆ ಕೊಟ್ಕೊಂಡು ಮಾಡ್ತಾ ಇದ್ರೆ ನಮ್ಮ ಹೆಲ್ತ್ ಕೂಡ ಇಂಪಾರ್ಟೆಂಟ್. ನಾವು ಆರೋಗ್ಯವಾಗಿದ್ದರೆ ಮಾತ್ರ ಬೇರೆಯವರಿಗೆ ಸರ್ವಿಸ್ ಕೊಡಲಿಕ್ಕೆ ಸಾಧ್ಯ ಇದೆ. ನಾವು ನಮ್ಮ ಬಾಡಿಯನ್ನ ನಮ್ಮ ದೇಹವನ್ನು ಚೆನ್ನಾಗಿ ಇಟ್ಕೊಂಡ್ರೆ ಮಾತ್ರ ನಾವು ಬೇರೆಯವರಿಗೆ ಚೆನ್ನಾಗಿ ಸರ್ವಿಸ್ ಅನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೋಸ್ಕರ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಂಡಿದ್ದೆ. ನಗರಸಭೆ ಹಿರಿಯ ಸದಸ್ಯ ಜಯಣ್ಣ ಮಾತನಾಡಿ, ಕಳೆದ 30 ವರ್ಷಗಳಿಂದ ನಗರಸಭೆಯಲ್ಲಿ ಕೆಲಸ ಮಾಡಿದ್ದೇವೆ, ಆದರೆ ಜನರು ಕೆಲಸ ಮಾಡಿಲ್ಲ ಎಂದು ಹೇಳಿದ್ದಾರೆ. ಕೆಲಸ ಮಾಡಿದ್ದೇವೆ, ಆದರೆ ನಮ್ಮಲ್ಲಿ ಇಚ್ಛಾಶಕ್ತಿ ಕೊರತೆ ಇದೆ ಎಂದರು. ನಗರವನ್ನು ಒಂದು ಸಿಂಗಾಪುರ್ ಮಾದರಿಯಲ್ಲಿ ಕೊಂಡೊಯ್ಯುವ ಕೆಲಸ ನಮ್ಮದಾಗಬೇಕಿದೆ. ನಗರವನ್ನು ಧೂಳು ಮುಕ್ತ, ಉತ್ತಮ ರಸ್ತೆ, ಆರೋಗ್ಯ ವ್ಯವಸ್ಥೆ ಸುಧಾರಣೆಯಾಗಬೇಕಿದೆ. ಪೌರ ಕಾರ್ಮಿಕರ ಹಿತ ಕಾಪಾಡುವುದು ನಮ್ಮ ಕೆಲಸವಾಗಬೇಕಿದೆ. ನಗರದ ಸ್ವಚ್ಛತೆಗೆ ಈ ಹಿಂದೆ ತೆಗೆದುಕೊಂಡ ಕಾಳಜಿ ಮತ್ತೆ ನಾವೆಲ್ಲರೂ ತೆಗೆದುಕೊಳ್ಳಬೇಕಾಗಿದೆ. ಅಧಿಕಾರಿಗಳು ಕೆಲಸ ಮಾಡಿಲ್ಲ ಎಂದು ಹೇಳಿದ್ದು ಅದನ್ನು ಬದಲಾವಣೆ ಮಾಡಬೇಕು. ಜಿಲ್ಲಾಧಿಕಾರಿಗಳ ನಿರ್ದೇಶನ ಹಾಗೂ ಮಾರ್ಗದರ್ಶನ ಅವಶ್ಯಕವಾಗಿದೆ ಎಂದು ಹೇಳಿದರು. 2016 ಮತ್ತು 2017 ನಡೆದಂಥ ಪ್ರಯೋಗ ಇಡೀ ರಾಜ್ಯ ಮತ್ತು ದೇಶಕ್ಕೆ ಒಂದು ಮಾದರಿಯಾಗಿತ್ತು ಸ್ವಚ್ಛತಾ ಕಾರ್ಯಕ್ರಮ. ಅದು ಬರ್ತಾ ಅದು ಮಳೆಯಾಗ್ತದೆ. ಈ ಕೆಲಸ ಮಾಡೋದಿಲ್ಲ ಅಂತೇಳಿ ನನ್ನ ಭಾವನೆ. ಕೆಲವು ಕಡೆ ನಮ್ಮ ಕ್ರಿಯಾಶೀಲ ಕಡಿಮೆ, ದೇವವಿಚಾರಣೆ ಕಡಿಮೆ, ಕೆಲವು ಕಡೆ ನಮ್ಮ ಇಚ್ಛಾಶಕ್ತಿಯ ಕೊರತೆ ಕೂಡ ಏರ್ಪಾಡು. ಇಷ್ಟು ದೊಡ್ಡ ಸುದೀರ್ಘವಾದ ಇತಿಹಾಸವನ್ನು ಹೊಂದಿರುವ ರಾಯಚೂರು ನಗರಸಭೆ 1952ರಲ್ಲಿ ಪ್ರಾರಂಭವಾದಂತಹ ಈ ಸಂಸ್ಥೆ ಇವತ್ತು ಮಹಾ ಸಂಸ್ಥೆಯಾಗಿ ಬೆಳೆದಿರುವಂತಹ ಸಂದರ್ಭದಲ್ಲಿ ಅದರಲ್ಲಿ ಕೆಲಸ ಮಾಡೋದೇ ದೊಡ್ಡ ಹೆಮ್ಮೆ ಅಂತ ನಾವೆಲ್ಲರೂ ಭಾವಿಸಿಕೊಳ್ಳಬೇಕಾಗಿತ್ತು. ನಾವು ಯಾವ ಕರ್ತವ್ಯಕ್ಕಾಗಿ ನಾವು ನಗರಸಭೆಗೆ ಬಂದಿದ್ದು ಚುನಾಯಿತ ಪ್ರತಿನಿಧಿಗಳನ್ನು ಸೇರಿಸಿ, ಕೌನ್ಸಿಲರ್ ಸೇರಿಸಿ ನಮ್ಮ ಡ್ಯೂಟಿ ಏನು, ನಮ್ಮ ಕರ್ತವ್ಯಗಳು, ನಾವು ಮಾತಾಡುವಂಥ ಸಂದರ್ಭ ನಗರ ಸ್ವಚ್ಛವಾಗಿರಬೇಕು ಮತ್ತು ಜನಪರವಾದಂಥ ಆಡಳಿತವನ್ನು ಪಡೆಯಬೇಕು. ಅದು ದಿನದಿಂದ ದಿನಕ್ಕೆ ಹುಸಿಯಾಗ್ತಾ ಇದೆ. ಆ ಹುಸಿಯಾಗಲಿಕ್ಕೆ ಎಲ್ಲೊಂದು ಕಡೆ ನಮ್ಮ ವಿಚಾರಶಕ್ತಿಯ ಕೊರತೆ ಇಲ್ಲ. ಈ ಕಾರಣಕ್ಕಾಗಿ ಬಹುಶಃ ನಾನು 280 ಏನು ಹೊರಗುತ್ತಿ ನೌಕರರನ್ನ ನೇರ ಪಾವತಿಗೆ ಸೇರಿಸಿಕೊಂಡಿರುವಂತಹ ಜಿಲ್ಲಾಡಳಿತ ಮತ್ತು ನಗರಸಭೆ ಏನನ್ನು ನಿರೀಕ್ಷಿಸ್ತದೆ? ನಿನ್ನಿಂದ ನಾವು ಏನ್ ನಿರೀಕ್ಷಿಸ್ತೀವಿ? ನನ್ನಿಂದ ಜನ ಏನ್ ನಿರೀಕ್ಷಿಸ್ತಾರೆ? ನಮ್ಮ ಬಡಾವಣೆ ಸ್ವಚ್ಛವಾಗಿರ್ಬೇಕು ಮತ್ತು ಸೊಳ್ಳೆ ಮುಕ್ತವಾಗಿರ್ಬೇಕು ಮತ್ತು ಕುಡಿಯುವ ನೀರನ್ನು ಸ್ವಚ್ಛವಾಗಿ ಪಡಬೇಕು. ರಸ್ತೆಗಳನ್ನ ನಾನೇನೋ ಒಂದು ರೀತಿ ಸಿಂಗಾಪುರದಂತೆ ಇರಬೇಕು ಅಂತ ನನ್ನ ಭಾವನೆ. ಧೂಳು ಮುಕ್ತವಾಗಿರಬೇಕು. ಕೆಲವೊಂದು ಕಡೆ ಆ ಹಿನ್ನೆಲೆಯಲ್ಲಿ ನಾವು ಯಶಸ್ವಿ ಆಗಿದ್ದೇವೆ ಅನ್ನುವಂಥ ಅನುಭವವನ್ನು ಮಾಡಿಕೊಳ್ಳುವಂಥ ವಿಧಾನ ಇವತ್ತು ಮತ್ತೆ ನಾವು ಸಿದ್ಧರಾಗಬೇಕಿದೆ. ಇಷ್ಟು 500ಕ್ಕೂ ಹೆಚ್ಚು ಕಾರ್ಮಿಕರು ಮಾಡಬೇಕ ಈ ಸಂಸ್ಥೆ. ಇನ್ನು 2 ವರ್ಷ 50,000ಕ್ಕೂ ಹೆಚ್ಚು ಜನಸಾಂದ್ರತಿರುವಂತೆ ಈ ಪ್ರದೇಶ 35 ವಾರ್ಡ್ಗಳನ್ನ ಜನಪ್ರತಿನಿಧಿಗಳು ಇತ್ತೀಚೆಗೆ ಪ್ರಜಾಸತ್ತಾತ್ಮಕ ಆಯ್ಕೆ ಆಗಿರುವಂತಹ ಈ ಸಡಗರದ ಸಂದರ್ಭದಲ್ಲಿ ನಾವು ಹೇಗಿದ್ದೇವೆ. ಕೆಲವೊಂದು ಕೌನ್ಸಿಲ್ ಬಗ್ಗೆ ಮಾತಾಡಿದಾಗ ಕೂಡ ನಮಗೆ ಬಹಳ ನೋವಾಗ್ತದೆ. ಯಾಕಂದ್ರೆ ಅವರ ಭಾಗದ 30 ವರ್ಷಗಳಿಂದ ಈ ಆಡಳಿತವನ್ನು ನೋಡ್ತೀನಿ, ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡಿದ್ದೇನೆ, ಉಪಾಧ್ಯಕ್ಷನಾಗಿದ್ದೇನೆ, ಪ್ರಭಾರಿ ಅಧ್ಯಕ್ಷನಾಗಿದ್ದೇನೆ. ಸೆಂಥಿಲ್ ಅವರ ಪ್ರಯೋಗ ಒಂದು ರೀತಿ ಮಾನವೀಯ ಪ್ರಯೋಗ. ಆಗಿನ ಜಿಲ್ಲಾಧಿಕಾರಿಗಳ ಪ್ರಯೋಗ ಮಾನವೀಯ ಪ್ರಯೋಗ. ಯಾವ ಪೌರಕಾರ್ಮಿಕ ಇಡೀ ದೇಹವನ್ನೇ ಕಾಲಿನೆಯಲ್ಲಿಟ್ಟು ತೆಗೆಯುವಂತ ಜನ ಅವರು ಆರೋಗ್ಯ, ಅವರ ಸ್ವಾಸ್ಥ್ಯ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಕೆಲಸ ಮಾಡುವಂತ ಪೌರಕಾರ್ಮಿಕ, ಅವರು ಕೇವಲ ಪ್ರೈಮರಿ ಕಲೆಕ್ಷನ್ ಮಾಡುವ ಮೂಲಕ ಆ ಕಸವನ್ನು ಮನೆಯಿಂದ ಕಸ ಪೌರಕಾರ್ಮಿಕರಿಗೆ, ಪೌರಕಾರ್ಮಿಕರಿಂದ ಬಂಡಿಯಿಂದ ಟ್ರಾಕ್ಟರ್ಗೆ, ಅದರಿಂದ ಲ್ಯಾಂಡ್ ಸೈಕಲ್ ಅನ್ನುವಂಥ ಸೂತ್ರ. ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರನ್ನು ಸನ್ಮಾನಿಸಲಾಯಿತು. ವೇದಿಕೆ ಮೇಲೆ ನಗರಸಭೆ ಉಪಾಧ್ಯಕ್ಷೆ ನರಸಮ್ಮ ನರಸಿಂಹಮಾಳಗಿರಿ, ನಗರಾಭಿವೃದ್ಧಿ ಕೋಶದ ಯೋಜನಾಧಿಕಾರಿ ಮಹೇಂದ್ರ ಕುಮಾರ್, ಪೌರ ಕಾರ್ಮಿಕರ ಸಂಘದ ಭಾಸ್ಕರ್ ಬಾಬು, ಭೀಮಣ್ಣ, ನರಸಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಹದ್ದುಬಸ್ತು ಗುರುತಿಸಬೇಕು, ಒತ್ತುವರಿಯಾಗದಂತೆ ಎಚ್ಚರಿಕೆ ವಹಿಸಿ ಸಂರಕ್ಷಿಸಬೇಕೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ಸತೀಶ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಿಲ್ಲೆಯ ಎಲ್ಲಾ ಕೆರೆಗಳನ್ನು ಸರ್ವೆ ಮಾಡಿ ಹದ್ದುಬಸ್ತು ಗುರುತಿಸಬೇಕು, ಒತ್ತುವರಿಯಾಗದಂತೆ ಎಚ್ಚರಿಕೆ ವಹಿಸಿ ಸಂರಕ್ಷಿಸಬೇಕೆಂದು ಜಿಲ್ಲಾಧಿಕಾರಿ ಡಾಕ್ಟರ್ ಸತೀಶ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅವರು ಇಂದು ಜಿಲ್ಲಾ ಪಂಚಾಯತ್ ಜಲ ನಿರ್ಮಲ ಸಭಾಂಗಣದಲ್ಲಿ 6ನೇ ಸಣ್ಣ ನೀರಾವರಿ ಮತ್ತು ನೀರಿನ ಆಸರೆಗಳ ಗಣತಿ ಕಾರ್ಯದ ಪ್ರಗತಿ ಪರಿಶೀಲನೆ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೆರೆಗಳು ಒತ್ತುವರಿಯಾಗದಂತೆ ತಡೆಯಬೇಕು ಮತ್ತು ಎಲ್ಲ ಕೆರೆಗಳನ್ನು ಸರ್ವೆ ಮಾಡಿ ಎಲ್ಲ ಮಾಹಿತಿಯನ್ನು ವೆಬ್ಸೈಟ್ನಲ್ಲಿ ಅಳವಡಿಸಬೇಕೆಂದರು. ಕೊಳಚೆ ನೀರು ಕೆರೆಗಳಿಗೆ ಸೇರಿ ಮಲಿನವಾಗುವುದನ್ನು ತಡೆಗಟ್ಟಬೇಕು, ನೀರು ಸಂರಕ್ಷಣೆ ಜೊತೆಗೆ ಕೆರೆಗಳ ಅಭಿವೃದ್ಧಿಗೆ ಮುಂದಾಗಬೇಕಾಗಿದೆ ಎಂದರು. ಜಿಲ್ಲೆಯಲ್ಲಿ ಇರುವ ಕೆರೆಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಬೇಕು ಹಾಗೂ ಕೆರೆಗಳು ಒತ್ತುವರಿಯಾಗಿದ್ದರೆ ಕೂಡಲೇ ತೆರವುಗೊಳಿಸಬೇಕು. ಕೆರೆಗಳನ್ನು ಒತ್ತುವರಿಯಾಗದಂತೆ ಎಚ್ಚರ ವಹಿಸಿ ಅವುಗಳನ್ನು ರಕ್ಷಿಸಲು ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಈ ಸಭೆಯಲ್ಲಿ ನಗರಾಭಿವೃದ್ಧಿ ಕೋಶದ ಅಧಿಕಾರಿ ಪಿಡಿ ಮಹೇಂದ್ರ ಕುಮಾರ್, ವಿವಿಧ ಇಲಾಖೆ ಅಧಿಕಾರಿಗಳಾದ ಎಸ್ ಗಣಪತಿ ಸಾಕ್ರೆ, ಬಿ ಸಿದ್ದಪ್ಪ, ತಿಮ್ಮಣ್ಣ ನಾಯಕ್, ಜಿ ಮಲ್ಲಿಕಾರ್ಜುನ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. Raichuru's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ.
ದೂರವಾಣಿಗಳು 9448982828 8147283563 8147284561 ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलीशान तरीके से मनाने के लिए आज ही बुक कराएं। कड़ाईचूर MS फंक्शन हॉल नियर हबीबिया मस्जिद, LBS नगर, चंद्रबंडा रोड, रायचूर। ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ನಮ್ಮಲ್ಲಿ ಎಲ್ಲಾ ಧರ್ಮದವರ ಶುಭ ಕಾರ್ಯಗಳು ನಡೆಯುತ್ತವೆ. ನಮ್ಮಲ್ಲಿ ಕೇವಲ 25,000 ರೂಪಾಯಿಗಳಿಗೆ 12 ಗಂಟೆ ಬಾಡಿಗೆಗೆ ಕೊಡಲಾಗುತ್ತದೆ. ಇದರಲ್ಲಿ ಡೆಕೋರೇಷನ್, ಅಡುಗೆಯ ಎಲ್ಲಾ ಸಾಮಗ್ರಿ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಕೂಡಲೇ ಬುಕಿಂಗ್ ಆಗಿ ಸಂಪರ್ಕಿಸಿ. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9036103528, 9731190928. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಇವರಿಂದ ಜ್ಞಾನ ಭಾರತಿ ಪದವಿ ಮಹಾವಿದ್ಯಾಲಯ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಿದೆ. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ BA ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಈಗ ನೀವು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಗಾಗಿ ಬೇರೆ ಊರಿಗೆ ಹೋಗುವ ಅವಶ್ಯಕತೆ ಇಲ್ಲ. ನಮ್ಮಲ್ಲಿಯೇ ಧಾರವಾಡ ಮತ್ತು ಬೆಂಗಳೂರಿನಿಂದ ಬಂದಂತಹ ನುರಿತ ಅನುಭವವುಳ್ಳ ಉಪನ್ಯಾಸಕರಿಂದ ಉಚಿತ ತರಬೇತಿ ನೀಡಲಾಗುವುದು. BA ಮತ್ತು BCom ಕೋರ್ಸ್ಗಳಿಗಾಗಿ ಪ್ರವೇಶಗಳು ಪ್ರಾರಂಭವಾಗಿವೆ. ನಮ್ಮ ಕಾಲೇಜಿನ ವಿಶೇಷತೆಗಳು: ಸುಸಜ್ಜಿತವಾದ ತರಗತಿ ಕೊಠಡಿಗಳು ಮತ್ತು ಅತ್ಯುನ್ನತ ಶೈಕ್ಷಣಿಕ ಗುಣಮಟ್ಟ, ಅನುಭವವುಳ್ಳ ಉಪನ್ಯಾಸಕರ ವೃಂದ, ಪ್ರತಿಯೊಬ್ಬ ವಿದ್ಯಾರ್ಥಿಯ ವಿಶೇಷ ಕಾಳಜಿ, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ, ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುತ್ತಿದೆ. ವಿಶೇಷ ಸೂಚನೆ: PUC ಆರ್ಟ್ಸ್ ಮತ್ತು ಕಾಮರ್ಸ್ ನಲ್ಲಿ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ PUC ಸೆಕೆಂಡ್ ಇಯರ್ ನಲ್ಲಿ ಫೇಲ್ ಆದ ಆರ್ಟ್ಸ್ ಮತ್ತು ಕಾಮರ್ಸ್, ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ವಿಶೇಷ ಅನುಭವವುಳ್ಳ ಉಪನ್ಯಾಸಕರಿಂದ ಪ್ರತಿ ಫೇಲ್ ಆದ ವಿಷಯದ ಮೇಲೆ ಟ್ಯೂಷನ್ ಕ್ಲಾಸ್ ನೀಡಲಾಗುವುದು. ಸಂಪರ್ಕಿಸಿ. ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, IB ರಸ್ತೆ, ರಾಯಚೂರು. ಮೊಬೈಲ್ 9986453546, 8660336100. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ: ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844460181. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ವಾರ್ಡ್ ನಂಬರ್ 5ರ ಡ್ಯಾಡಿ ಕಾಲೋನಿಯ ರಸ್ತೆಯನ್ನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಒತ್ತುವರಿ ಮಾಡಿದ್ದು ತೆರವುಗೊಳಿಸಿ 60 ಅಡಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಬೇಕೆಂದು ಒತ್ತಾಯಿಸಿ ಡ್ಯಾಡಿ ಕಾಲೋನಿ ನಿವಾಸಿಗಳು ಬೆಳ್ಳಂಬೆಳಗ್ಗೆ ನಗರದಲ್ಲಿ ರಸ್ತೆ ತಡೆ ಚಳುವಳಿ ನಡೆಸಿದರು.
ನಗರದ ವಾರ್ಡ್ ನಂಬರ್ 5ರ ಡ್ಯಾಡಿ ಕಾಲೋನಿಯ ರಸ್ತೆಯನ್ನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಒತ್ತುವರಿ ಮಾಡಿದ್ದು ತೆರವುಗೊಳಿಸಿ 60 ಅಡಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಬೇಕೆಂದು ಒತ್ತಾಯಿಸಿ ಡ್ಯಾಡಿ ಕಾಲೋನಿ ನಿವಾಸಿಗಳು ಬೆಳ್ಳಂಬೆಳಗ್ಗೆ ನಗರದಲ್ಲಿ ರಸ್ತೆ ತಡೆ ಚಳವಳಿ ನಡೆಸಿದರು. ಜಿಲ್ಲಾಧಿಕಾರಿ ನಿವಾಸದ ಬಳಿ ರಾಯಚೂರು ಲಿಂಕ್ಸ್ಗೂರು ಮುಖ್ಯ ರಸ್ತೆ ಮೇಲೆ ಕುಳಿತು ಪ್ರತಿಭಟನೆ ನಡೆಸಿದ್ದರಿಂದ ಕೆಲಕಾಲ ಸಂಚಾರಕ್ಕೆ ತೊಂದರೆಯಾಗಿತ್ತು. ಡ್ಯಾಡಿ ಕಾಲೋನಿ ಪಶ್ಚಿಮ ದಿಕ್ಕಿನಲ್ಲಿ ಇರುವ ಮುಖ್ಯ ರಸ್ತೆ ಅನುಮೋದನೆಗೊಂಡ ನಕಾಶೆ ಪ್ರಕಾರ 60 ಅಡಿ ರಸ್ತೆ ಇದ್ದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಸುಮಾರು ವರ್ಷಗಳಿಂದ ರಸ್ತೆ ಅತಿಕ್ರಮಿಸಿ ಕಾಂಪೌಂಡ್ ಗೋಡೆ ಮತ್ತು ವಸತಿ ಗೃಹಗಳನ್ನು ಕಟ್ಟಲಾಗಿದೆ. 30 ಅಡಿ ರಸ್ತೆಯನ್ನು ಅತಿಕ್ರಮಣ ಮಾಡಲಾಗಿದ್ದು ತೆರವುಗೊಳಿಸಬೇಕೆಂದು ಒತ್ತಾಯಿಸಿದರು. ಲಿಂಕ್ಸ್ಗೂರು ಮುಖ್ಯ ರಸ್ತೆಯಿಂದ ಎಕ್ಲಾಸ್ಪುರ ಮುಖ್ಯ ರಸ್ತೆವರೆಗೆ ಸುಮಾರು 1200 ಮೀಟರ್ ಉದ್ದ 18 ಮೀಟರ್ ಅಗಲವಿದ್ದು ಸದರಿ ರಸ್ತೆ ಅಭಿವೃದ್ಧಿಗಾಗಿ ನಗರಸಭೆಯಿಂದ 2012-13ನೇ ಸಾಲಿನ ನಗರೋತ್ಥಾನ 2ನೇ ಹಂತ ಯೋಜನೆ ಅಡಿ 268.2 ಲಕ್ಷ ವೆಚ್ಚದಲ್ಲಿ ರಸ್ತೆ ನಿರ್ಮಾಣಕ್ಕೆ ಟೆಂಡರ್ ಆಗಿತ್ತು. ಚೈತನ್ಯ ಆಸ್ಪತ್ರೆಯಿಂದ ಕಾಕತೀಯ ಕಾಲೋನಿಯವರೆಗೆ 600 ಮೀಟರ್ ಉದ್ದ 9 ಮೀಟರ್ ಅಗಲ ಜಾಗವನ್ನು ಕೆಇಬಿ ಒತ್ತುವರಿ ಮಾಡಿಕೊಂಡಿದ್ದರಿಂದ ಲಭ್ಯವಿರುವ 20 ಅಡಿ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದು ಮುಂದುವರೆದು ಕಾಕತೀಯ ಕಾಲೋನಿಯಿಂದ ಎಕ್ಲಾಸ್ಪುರ ಮುಖ್ಯ ರಸ್ತೆವರೆಗೆ 60 ಅಡಿ ರಸ್ತೆ ಮಾಡಲಾಗಿದೆ. ರಸ್ತೆ ವ್ಯಾಪ್ತಿಯಲ್ಲಿ ಪ್ರಮುಖ ಬಡಾವಣೆಗಳು ಮತ್ತು ನಿರ್ಮಾಣವಾಗುತ್ತಿರುವ ಜಿಲ್ಲಾಡಳಿತ ಭವನಕ್ಕೆ ಹೋಗಲು ಇದೇ ರಸ್ತೆ ಮೂಲಕ ಹೋಗಬೇಕಿರುವುದರಿಂದ ಕೂಡಲೇ ರಸ್ತೆ ಒತ್ತುವರಿ ತೆರವುಗೊಳಿಸಿ 60 ಅಡಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಬೇಕೆಂದು ಒತ್ತಾಯಿಸಿದ ಮನವಿಯನ್ನು ನಗರಸಭೆ ಪೌರಾಯುಕ್ತರಿಗೆ ಸಲ್ಲಿಸಲಾಯಿತು. ರಸ್ತೆ ಅಗಲೀಕರಣ ಯಾಕಂತೇಳಿ ಇಲ್ಲೆಲ್ಲ ಜನಸಂಖ್ಯೆ ಜಾಸ್ತಿ ಇದೆ, ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಒತ್ತುವರಿ ಆಗಿದೆ. ಮತ್ತೆ ಏನಾಗಿದೆ ವಾಸ್ತವ ಅಂದ್ರೆ ಕೇಬವರು 30 ಫೀಟ್ಗಳ ಒತ್ತುವರಿ ಆಗಿದ್ದಾರೆ, ಹಿಂದುಗಡೆ ಜಾಗ ಬಿಟ್ಟಿದ್ದಾರೆ. ಅಲ್ಲಿ ಮುಂದುಗಡೆ ಕೇಬವರು ಹೊರಗಡೆ ಬಂದಿದ್ದಾರೆ, ಅಂದ್ರೆ 30 ಫೀಟ್ ಅಲ್ಲಿ ಬಿಟ್ಟಿದ್ದಾರೆ, ಇಲ್ಲಿ ಮುಂದೆ ಬಿಟ್ಟಿಲ್ಲ. ಇದರಿಂದ ಏನಾಗ್ತಾ ಇದೆ ಅಂದ್ರೆ ಇದರಿಂದ ಏನಾಗ್ತದೆ ಅಂದ್ರೆ ಇದು ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಎದುರುಗಡೆ ಬಸ್ ಬಂದ್ರೆ ಯಾವ್ದು ವೆಹಿಕಲ್ಗಳು ನಮ್ಮ ಮುನ್ಸಿಪಾಲಿಟಿ ಎಲ್ಲ ನಮ್ಮ ಲ್ಯಾಂಡ್ ಫೀಲ್ಡ್ ಸೈಟ್ ಹೋಗೋ ಟ್ಯಾಕ್ಟ್ರಿಗಳೆಲ್ಲ ಇಲ್ಲೇ ಹೋಗ್ತಾವ. ನೀವು ಹೋಗೋ ಕಲ್ಪನು ಅದಕ್ಕೆ ಒದಗಿಗೆ ಯಾವುದೂ ಇರಲ್ಲ. ಅದರಿಂದ ಎಲ್ಲ ಕಸ ರೋಡಿಗೆ ಬಿತ್ಕೊಂಡು ಹೋಗುತ್ತೆ. ಪ್ಲಸ್ ನಮ್ಮ ವಾರ್ಡಲ್ಲಿ ಈ 5 ನಂಬರ್ ವಾರ್ಡಲ್ಲಿ ಯಾವುದೇ ಒಂದು ಕಸ ಅಥವಾ ವಾಹನದ ಸೌಕರ್ಯನೂ ಇಲ್ಲ. ಇದರಿಂದ ಎಷ್ಟು ಕಸ ಅಂದ್ರೆ ಜನಸಾಮಾನ್ಯರಿಗೆ ಮೂಗು ಮುಚ್ಚಲು ನೋಡುವಂತ ಪರಿಸ್ಥಿತಿ. ಇನ್ನೊಂದು 2 ಹೆವಿ ವೆಹಿಕಲ್ಸ್ ಈ 2 ರಸ್ತೆ ಬದಿಯಲ್ಲಿ ನಿಲ್ಲಿಸ್ತಾರೆ. ಅಂದ್ರೆ ಅಫಿಷಿಯಲ್ ಆಗಿ ಎಲ್ಲ ಅವಕ್ಕೆಲ್ಲ ಕೇಬಲ್ ಮೀಟರ್ ಕೊಟ್ಟರೆ ಅದು ಹೆಂಗ್ ಕೊಟ್ಟರೋ ಗೊತ್ತಿಲ್ಲ. ಅಂಥವ್ರನ್ನೆಲ್ಲ ಕ್ಲಿಯರ್ ಮಾಡಿ ಇಲ್ಲಿ ಟರ್ನಿಂಗ್ನಾಗ ಮೊನ್ನೆ ಒಂದು ಹುಡುಗರಿಗೆ ಆಕ್ಸಿಡೆಂಟ್ ಆಯ್ತು. ಇಲ್ಲೇ ಇವೆಲ್ಲ ಕಾಣಲಾರ್ದೆ ಇಲ್ಲೇ ಆಕ್ಸಿಡೆಂಟ್ ಆಯ್ತು. ಸರಿ ಮಾಡಿಸ್ಬೇಕು. ಅವರು ಕೂಡ ಅಲ್ಲಿ ಪರಿಶೀಲನೆ ಅನಾನುಕೂಲ ಜಾಸ್ತಿ ಆಗ್ತದೆ. ನಿರ್ಮಾಣ ಮಾಡೋದನ್ನ ನಿಂದಿಸಬೇಕು. ಈಗ ಆಮೇಲೆ ಈ ನನ್ನ ಹಂತದಲ್ಲಿ ಏನಾರ ಕಾಮಗಾರಿಗಳು ತಗೋಬೇಕಾದ್ರೆ ತುರ್ತಾಗಿ ಅದನ್ನ ಕಾಮಗಾರಿ ತಗೊಂಡು ಮಾಡ್ತೀನಿ. ಆಮೇಲೆ ಇನ್ನ ಬೇರೆ ಬೇರೆ ನೀವು ಅದು 60 ಫೀಟ್ ರೋಡ್ ಇಂದ ಹೇಳ್ತೀರಿ, ಅದು 60 ಫೀಟ್ ರೋಡ್ ಕೆಲಸ ಬಂದ್ ಮಾಡ್ತೀವಿ. ಇಲ್ಲಿಂದ ಅಲ್ಲಿವರೆಗೂ ಒಂದು ಲೈಟ್ ಇಲ್ಲ. ಆಮೇಲೆ ಇವೆಲ್ಲ ಬಸ್ಗಳು ಆಮೇಲೆ ಈಗ ಹೋಗೋದು ಬಸ್ ಪ್ರತಿಭಟನೆಯನ್ನು ಉದ್ದೇಶಿಸಿ ನಗರಸಭೆ ಸದಸ್ಯ ಶರಣಬಸವ ಬಲ್ಲಟಗಿ ಮಾತನಾಡಿ, ಡ್ಯಾಡಿ ಕಾಲೋನಿಗೆ ಹೋಗುವ 60 ಅಡಿ ರಸ್ತೆ ಪೈಕಿ 30 ಅಡಿ ರಸ್ತೆಯನ್ನು ಕೆಇಬಿ ವಸತಿ ಗೃಹಕ್ಕೆ ಒತ್ತುವರಿಯಾಗಿದೆ. ಕೂಡಲೇ ತೆರವುಗೊಳಿಸಿ 60 ಅಡಿ ರಸ್ತೆ ನಿರ್ಮಾಣ ಮುಂದಾಗಬೇಕೆಂದು ಒತ್ತಾಯಿಸಿದ ಮನವಿಯನ್ನು ನಗರಸಭೆ ಪೌರಾಯುಕ್ತರಿಗೆ ಸಲ್ಲಿಸಲಾಯಿತು.
ವಾರ್ಡ್ ನಂಬರ್ 5ರಲ್ಲಿ ಕಸ ವಿಲೇವಾರಿ ಮಾಡಲು ವಾಹನವಿಲ್ಲ. ಎಲ್ಲೆಂದರೆ ಅಲ್ಲಿ ಕಸ ಬಿದ್ದಿದ್ದು ಇಡೀ ಬಡಾವಣೆಗಳು ದುರ್ನಾತ ಬೀರುತ್ತಿವೆ. ನಗರದಲ್ಲಿ ನಗರಸಭೆ ಇದೆಯೋ ಅಥವಾ ಇಲ್ಲವೋ ಎಂಬುದರ ಬಗ್ಗೆ ಹೇಳಿಕೊಳ್ಳಲು ನಗರಸಭೆ ಸದಸ್ಯನಾಗಿ ಹೇಳಿಕೊಳ್ಳಲು ನನಗೆ ನಾಚಿಕೆಯಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಕಸ ವಿಲೇವಾರಿಗೆ ಮುಂದಾಗಬೇಕು, ಬೀದಿ ದೀಪ ಅಳವಡಿಸಿ ಅಗತ್ಯ ಸೌಲಭ್ಯ ಕಲ್ಪಿಸಬೇಕೆಂದು ಆಗ್ರಹಿಸಿದರು. ಕ್ಲಿಯರ್ ಮಾಡಿಕೊಡ್ರಿ ಅಂತ ನಮ್ಮ ಬೇಡಿಕೆ. ಮುಂದಿನ ದಿನದಲ್ಲಿ ಇನ್ನೂ ಟ್ರಾಫಿಕ್ ಜಾಸ್ತಿ ಆಗ್ತದೆ. ಆ ರೋಡು ಅಷ್ಟಕ್ಕೆ ಸರಿ ಹೊಂದಲ್ಲ. ದಯವಿಟ್ಟು ನಮಗೆ ಅದನ್ನು ಅಗಲೀಕರಣ ಮಾಡಿಕೊಟ್ಟು ಒತ್ತುವರಿ ಆದದನ್ನು ಸರಿಪಡಿಸಿ ನಮಗೆ 60 ಫೀಟ್ ರೋಡ್ ಮಾಡಿಕೊಡೋಕ್ಕಂತ ನಮ್ಮ ಮೊದಲನೇ ಬೇಡಿಕೆ. ಅದ್ರ ಜೊತೆಗೇ ನಮ್ಮ ವಾರ್ಡ್ ನಂಬರ್ 5ರಲ್ಲಿ ಯಾವುದೇ ಕಸ ವಿಲೇವಾರಿ ಮಾಡೋಕ್ಕೆ ಒಂದು ವಾಹನಗಳಿಲ್ಲ ಮತ್ತು ಬೀದಿ ದೀಪಗಳಂತೂ ಇಲ್ಲವೇ ಇಲ್ಲ. ವೆರಿ ಗುಡ್. ಇದು ನಮಗೆ ನಾಚಿಕೆ ಆಗ್ತಿದೆ. ನಗರಸಭೆ ಐತೆ ರಾಯಚೂರಲ್ಲಿ ಅಂತ ಹೇಳಲಿಕ್ಕೆ, ನಾವೊಬ್ಬ ನಗರಸಭೆ ಸದಸ್ಯನಾಗಿ ಹೇಳಲಿಕ್ಕೆ, ಇಂಥ ಪ್ರತಿಷ್ಠಿತ ಕಾಲನಿಯಲ್ಲಿ ಈ ಪರಿಸ್ಥಿತಿ ಆದರೆ ಇನ್ನು ಉಳಿದಂಥ ವಾರ್ಡ್ಗಳಲ್ಲಿ ಯಾವ ಪರಿಸ್ಥಿತಿ ಇರ್ಬೋದು ಊಹಿಸಲಿಕ್ಕೂ ಸಾಧ್ಯವಾಗದ ಮಾತು. ದಯವಿಟ್ಟು ಇದನ್ನು ಮೀಡಿಯಾ ಮುಖಾಂತರ ನಮ್ಮ ನಗರಸಭೆ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯ ನಾಗರಿಕರ ಸಲುವಾಗಿ ಕಾರ್ಯ ಮಾಡಬೇಕು. ಅವರಲ್ಲಿ ಕಳಕಳಿಯ ಮನವಿ ಮಾಡ್ತಾ, ಇಂದು ಒಂದು ವಿಶೇಷವಾಗಿ ಮೇನ್ ರೋಡ್ ಲಿಂಗಸೂರು ಮೇನ್ ರಸ್ತೆಯಲ್ಲಿ ಆ ಬದಿ ಈ ಬದಿ ಖಾಸಗಿ ಬಸ್ಗಳ ವಾಹನ ನಿಲುಗಡೆ ಆಗ್ತಾ ಇದೆ. ಟರ್ನಿಂಗ್ನಲ್ಲಿ ಆ ಕಡೆ ಯಾವ ವಾಹನ ಬರುತ್ತೆ ಅಂತ ಗೊತ್ತಾಗಲ್ಲ. ಹೀಗಾಗಿ ಕೆಲವಾರು ಬಾರಿ ಅಪಘಾತಗಳನ್ನು ಆಲ್ರೆಡಿ ಸಂಭವಿಸಿವೆ. ಮತ್ತು ಇನ್ನೊಂದೇನೆಂದರೆ ಅನಧಿಕೃತವಾಗಿ ಎಲ್ಲರೂ ಡಬ್ಬೆಗಳನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ಯಾರು ಪರ್ಮಿಷನ್ ಕೊಟ್ಟರು, ಯಾರು ಇದು ಕೊಟ್ಟರು, ಅದಕ್ಕೆ ಮತ್ತೆ ಎಲೆಕ್ಟ್ರಿಕಲ್ ಮೀಟ್ರನ್ನು ಅಳವಡಿಸಿದ್ದಾರೆ. ಅದನ್ನು ಯಾಕೆ ರೀತಿ ಕಾನೂನಿನಲ್ಲಿ ಐತೋ ನಮಗೂ ಗೊತ್ತಿಲ್ಲ. ದಯವಿಟ್ಟು ಅದನ್ನೆಲ್ಲ ಕ್ಲಿಯರ್ ಮಾಡಿ ಜನಸಾಮಾನ್ಯರಿಗೆ ತೊಂದರೆ ಆಗಲಾರ್ದಂಗೆ ಅನುಕೂಲ ಮಾಡಿಕೊಡ್ಬೇಕಂತ ಈ ಒಂದು ಸಂದರ್ಭದಲ್ಲಿ ತಾವು ಗಮನಿಸ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಎಲ್ಲ ಏನು ನಿವಾಸಿಗಳಿದ್ದಾವೆ, ಡ್ಯಾಡಿ ಕಾಲೋನಿ ಆಗಿರ್ಬೋದು, ಪಾವತಿ ನಗರ, ಡಾಲರ್ಸ್ ಕಾಲೋನಿ, ಕಾಕತಿ ಕಾಲೋನಿ ಒಳಗೊಂಡಂತೆ ಭಾಳಷ್ಟು ಪ್ರತಿಷ್ಠೆಯಿಂದ ಬೆಳೆದಿರ್ತಕ್ಕಂಥ ಒಂದು ಬಡಾವಣೆಯಲ್ಲಿ ಇಕ್ಕಟ್ಟಾದ ರೋಡನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಜನಗಳು ತಮ್ಮ ಸ್ಥಾನವನ್ನು ಕಳ್ಕೊಂಡು ಇವತ್ತಿನ ಸಂದರ್ಭದಲ್ಲಿ ಕೌನ್ಸಿಲರ್ ಜೊತೆಯಲ್ಲಿ ಕೈ ಜೋಡಿಸಿ ಈ ಒಂದು ಕೆಲಸ ಆಗಬೇಕು, ರಸ್ತೆ ಅಗಲೀಕರಣ ಆಗಬೇಕು. ರಸ್ತೆ ಅಗಲೀಕರಣಕ್ಕೆ ಏನಪ್ಪ ಅಂತಂದರೆ, ಈ ಡ್ಯಾಡಿ ಕಾಲೋನಿ ಸರ್ವೆ ನಂಬರ್ ಒಳಗೊಂಡಂತೆ ಒತ್ತುವರಿಯಾಗಿರ್ತಕ್ಕಂಥ KV ಕಾಲೋನಿ ಒತ್ತುವರಿ ಮಾಡಿಕೊಂಡಿರ್ತಕ್ಕಂಥ 30 ಫೀಟು ಈ ಹಿಂದೆನೇ ಜಿಲ್ಲಾಡಳಿತ ಅವೆಲ್ಲ ಕ್ವಾರ್ಟರ್ಸ್ಗಳನ್ನು ಡೆಮಾಲಿಷ್ ಮಾಡಿದ್ದಾವೆ. ಏನು ಡೆಮಾಲಿಷನ್ ಸುಮ್ಮನೆ ಮಾಡಾಯ್ತಾ? ಎಲ್ಲ ನಿಯಮಗಳನ್ನು ತಿಳ್ಕೊಂಡು ಹೌದು ಒತ್ತುವರಿ ಆಗಿದೆ ಅಂತಕ್ಕಂಥ ಒಂದು ಸಮರ್ಥನೀಯವಾಗಿ ಅಂದ್ಕೊಂಡಾಗೆ ಅವು ಡೆಮಾಲಿಷ್ ಆಗಿದೆ. ಆ ಡೆಮಾಲಿಷ್ ಆದಮೇಲೆ ಈ ಒಂದು ಜಿಲ್ಲಾಡಳಿತ ಆಯಿತು, ನಗರಸಭೆ ಆಯಿತು, ಆ ಒಂದು ಪ್ರತಿಷ್ಠೆ ಬಡಾವಣೆ ಏನು ಜನಸಂದಣಿ ಜಾಸ್ತಿ ಆಗಿದೆ, ವಾಹನ ಸಂಖ್ಯೆ ಜಾಸ್ತಿ ಆಗಿದೆ, ಅದು 60 ಫೀಟ್ ರೋಡು ಆಗ್ತಕ್ಕಂಥದ್ದು ಅತ್ಯವಶ್ಯಕವಾಗಿದೆ. ಅದು ಇದುವರೆಗೂ ಕೈಗೂಡ್ಕೊಂಡು ಬಂದಿಲ್ಲ. ಅದಕ್ಕಾಗಿ ಎಲ್ಲರೂ ನಿವಾಸಿಗಳು, ಬಡಾವಣೆಯ ನಿವಾಸಿಗಳು ತಮ್ಮ ಸ್ವ ಇಚ್ಛೆಯಿಂದ ತಮ್ಮ ತಾಳ್ಮೆಯನ್ನು ಕಳ್ಕೊಂಡು ಇವತ್ತಿನ ದಿವಸ ಕೌನ್ಸಿಲರ್ ಜೊತೆಯಲ್ಲಿ ಎಲ್ಲ ಸೇರಿಕೊಂಡು ವಾರ್ಡ್ 5 ವೆಲ್ಫೇರ್ ಅಸೋಸಿಯೇಷನ್ ಜೊತೆಗೂಡಿ ಕೂಡ ಈ ಒಂದು ಡೆವಲಪ್ಮೆಂಟ್ 60 ಫೀಟ್ ರೋಡ್ ಆಗಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು DC ಸಾಹೇಬ್ ಕೂಡ ಮನವರಿಕೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಅದನ್ನು ಕೂಡ ತಾವು ಏನು ಪತ್ರಿಕೋದ್ಯಮಗಳು ಏನಿದ್ದೇವೆ ಈ ವಿಷಯನ ರಾಜ್ಯ ಸರ್ಕಾರದ ಮಟ್ಟಕ್ಕೂ ಜಿಲ್ಲಾ ಪ್ರತಿಭಟನೆಯಲ್ಲಿ ಡ್ಯಾಡಿ ಕಾಲೋನಿ ನಿವಾಸಿಗಳಾದ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಪಂಪನಗೌಡ, ಎಂ ಚೆನ್ನಬಸವ, ಬಿ ರಾಘವೇಂದ್ರ ನಾಯಕ್, ರಂಗಪ್ಪ, ವೆಂಕಟೇಶ್ವರರಾವ್, ಪಿ ರುದ್ರಗೌಡ, ಆರ್ ನಾಗರಾಜಗೌಡ, ಮಲ್ಲಿಕಾರ್ಜುನ್ ಪಾಟೀಲ್, ವಿಶ್ವನಾಥ್ ಪಟ್ಟಣಶೆಟ್ಟಿ, ಡಾಕ್ಟರ್ ಶರಣಪ್ಪ, ಎಚ್ ವೀರೇಶ್, ಮಲ್ಲಿಕಾರ್ಜುನ, ಬಸವರಾಜಪ್ಪ ಸೇರಿದಂತೆ ನಿವಾಸಿಗಳು ಭಾಗವಹಿಸಿದರು. 5A ಕಾಲುವೆ ನಿರ್ಮಾಣಕ್ಕಾಗಿ ಶಾಸಕರು ಸದನದಲ್ಲಿ ಧ್ವನಿ ಎತ್ತುತ್ತಿದ್ದು, ಸರ್ಕಾರ ಮಾತ್ರ ಹಿಂದಿನಿಂದಲೂ ಅದೇ ಉತ್ತರ ನೀಡುತ್ತಿದೆ. ಸರ್ಕಾರದ ನಿಲುವನ್ನು ಖಂಡಿಸಿ ಮಸ್ಕಿ ಕ್ಷೇತ್ರದಲ್ಲಿ ಹಂತ ಹಂತವಾಗಿ ಹೋರಾಟ ನಡೆಸಲಾಗುತ್ತಿದೆ ಎಂದು 5A ಕಾಲುವೆ ಹೋರಾಟ ಸಮಿತಿಯ ಸಲಹಾ ಸಮಿತಿ ಸಂಚಾಲಕ ವೆಂಕಟೇಶ್ ಪಾಟೀಲ್ ಹೇಳಿದರು. 5A ಕಾಲುವೆ ನಿರ್ಮಾಣಕ್ಕಾಗಿ ಶಾಸಕರು ಸದನದಲ್ಲಿ ಧ್ವನಿ ಎತ್ತಿದ್ದು, ಸರ್ಕಾರ ಮಾತ್ರ ಹಿಂದಿನಿಂದಲೂ ಅದೇ ಉತ್ತರ ನೀಡುತ್ತಿದೆ. ಸರ್ಕಾರದ ನಿಲುವನ್ನು ಖಂಡಿಸಿ ಮಸ್ಕಿ ಕ್ಷೇತ್ರದಲ್ಲಿ ಹಂತ ಹಂತವಾಗಿ ಹೋರಾಟ ನಡೆಸಲಾಗುತ್ತಿದೆ ಎಂದು 5A ಕಾಲುವೆ ಹೋರಾಟ ಸಮಿತಿಯ ಸಲಹಾ ಸಮಿತಿ ಸಂಚಾಲಕ ವೆಂಕಟೇಶ್ ಪಾಟೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 5A ಕಾಲುವೆ ನಿರ್ಮಾಣಕ್ಕಾಗಿ ಸುಮಾರು 13 ವರ್ಷಗಳಿಂದ ಹೋರಾಟ ನಡೆಸುತ್ತಾ ಬಂದಿದೆ. ಸರ್ಕಾರಗಳು ಬೇಡಿಕೆ ಈಡೇರಿಸಲು ಮುಂದಾಗುತ್ತಿಲ್ಲ. ಕಳೆದ ಬಿಜೆಪಿ ಸರ್ಕಾರದಲ್ಲಿಯೂ ಮಸ್ಕಿ ಕ್ಷೇತ್ರದ ಶಾಸಕರು ಸಹ ನಿರ್ಲಕ್ಷ್ಯ ವಹಿಸಿದ ಕಾರಣ ಅವರನ್ನು ಚುನಾವಣೆಯಲ್ಲಿ ಸೋಲಿಸಲಾಗಿದೆ. ಈ ಹಿಂದೆ ಹೋರಾಟ ನಡೆಸಿದ ಸಂದರ್ಭದಲ್ಲಿ ಶಾಸಕರು, ಸಚಿವರು ಹಾಗೂ ಮುಖ್ಯಮಂತ್ರಿಗಳು 5A ಕಾಲುವೆ ಬದಲಾಗಿ ಒಡ್ಗಲ್ ಏತ ನೀರಾವರಿ ನೀಡುತ್ತೇವೆ ಎಂದು ಹೇಳಿದ್ದಾರೆ. ರೈತರಿಗೆ ಬೇಡವಾದದ್ದನ್ನು ಸರ್ಕಾರ ನೀಡುತ್ತಿದೆ ಎಂದರು. ಈಗಿನ ಶಾಸಕರು ಸದನದಲ್ಲಿ ಧ್ವನಿ ಎತ್ತಿದ್ದು, ಸರ್ಕಾರ ಮಾತ್ರ ಹಿಂದಿನ ಚಾಳೆಯನ್ನು ಮುಂದುವರಿಸಿದೆ. 5A ಕಾಲುವೆ ನಿರ್ಮಾಣದಿಂದ ಸುಮಾರು 50 ಗ್ರಾಮಗಳ ಜನರಿಗೆ ಅನುಕೂಲವಾಗಲಿದೆ. ಆದರೆ ಸರ್ಕಾರ ಮಾತ್ರ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದೆ
ಆಗಿದೆ ಎಂದರು. ಈ ಭಾಗದ ಹಳ್ಳಿಗಳ ಜನರು ಆರ್ಸೆನಿಕ್ ನೀರು ಕುಡಿಯುತ್ತಿದ್ದು ಇದರಿಂದ ಅನೇಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. 5A ಕಾಲುವೆ ನಿರ್ಮಾಣವಾದರೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಯಲಿದೆ. ಜನರು ಕೆಲಸವಿಲ್ಲದೆ ಗೂಳೆ ಹೋಗುತ್ತಿದ್ದು ನೀರಾವರಿಯಾದರೆ ಗೂಳೆ ಹೋಗುವುದು ತಪ್ಪುತ್ತದೆ. 5A ಕಾಲುವೆ ನಿರ್ಮಾಣ ಮಾಡಲು ಸರ್ಕಾರ ಕಾಳಜಿ ವಹಿಸುತ್ತಿಲ್ಲ. ಈ ಭಾಗದ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಅನೇಕ ನೀರಾವರಿ ಯೋಜನೆಗಳು ಹಳ್ಳ ಹಿಡಿದಿವೆ ಎಂದು ಆರೋಪಿಸಿದರು. 5A ಕಾಲುವೆ ನಿರ್ಮಾಣಕ್ಕಾಗಿ ಹಾಗೂ ಮಸ್ಕಿ ಕ್ಷೇತ್ರದ ಅನೇಕ ಹಳ್ಳಗಳ ಸಮಸ್ಯೆಗಳನ್ನು ಇಟ್ಟುಕೊಂಡು ಹಂತ ಹಂತವಾಗಿ ಹೋರಾಟ ನಡೆಸಲಾಗುತ್ತಿದೆ ಹಾಗೂ ಹೋರಾಟವನ್ನು ವಿಸ್ತರಣೆ ಮಾಡಲಾಗುವುದು ಎಂದು ಹೇಳಿದರು. ಮುಖ್ಯಮಂತ್ರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಎಲ್ಲರಿಗೂ ಕೂಡ ಮನವಿಯನ್ನ ಬೇಡಿಕೆಯನ್ನು ಸಲ್ಲಿಸಲಾಗಿ ಕೂಡ ಯಾವುದೇ ರೀತಿ ಈ ಭಾಗದ ರೈತರಿಗೆ ಈ ನೀರಾವರಿ ಸೌಲಭ್ಯದಿಂದ ವಂಚಿತಗೊಳ್ಳಿರೋದ್ರಿಂದ ಅಲ್ಲಿರ್ತಕ್ಕಂಥ ಒಂದು ನೀರು ಹೋಗ್ತಕ್ಕಂಥ ಪರಿಸ್ಥಿತಿ ಆಗಿರ್ಬೋದು, ಕುಡಿಯುವ ನೀರಿಗೆ ತೊಂದರೆ ಆಗಿರ್ತಕ್ಕಂಥ ವಿಷಯ ಆಗಿರ್ಬೋದು. ಸುಮಾರು 50 ಹಳ್ಳಿಯ ಆ ವ್ಯಾಪ್ತಿಯ 50 ಹಳ್ಳಿಯಲ್ಲಿ ಆರ್ಸೆನಿಕ್ ಮಿಶ್ರಿತ ಜನ ನೀರು ಕುಡಿತಕ್ಕಂಥ ಪರಿಸ್ಥಿತಿ ಬಂದಿದೆ. ಆ ಕಾರಣದಿಂದ ಹಲವು ರೀತಿಯ ರೋಗಗಳನ್ನು ಆ ಭಾಗದ ಸಾಮಾನ್ಯ ಜನರು ರೈತರು ಅನುಭವಿಸ್ತಾರೆ. ಸೊ ಈ ಬೇಡಿಕೆಯೊಂದಿಗೆ ಬೇಡಿಕೆಯೊಂದಿಗೆ ಆ ಭಾಗದ ನೀರಾವರಿ ಚಟುವಟಿಕೆಗಳಿಗೆ ಕುಡಿಯುವ ನೀರಿನ ನೀರಿಸಲಿಕ್ಕೆ ಮತ್ತು ಮೂಳೆ ಹೋಗ್ತಕ್ಕಂಥ ಪ್ರಮುಖ ಸಮಸ್ಯೆಗಳನ್ನು ಈಡೇರಿಸತಕ್ಕಂಥದ್ದನ್ನ ಸರ್ಕಾರ ಮಟ್ಟದಲ್ಲಿ ನಾವು ತಿಳಿಸಿ ಅವರು ಮನವರಿಕೆ ಮಾಡತಕ್ಕಂಥ ಹಲವು ರೀತಿಯ ಪ್ರಯತ್ನವನ್ನ ಮಾಡಿದ್ವಿ ಮತ್ತು ಸರ್ಕಾರಗಳ ಆಶ್ವಾಸನೆಯನ್ನು ಕೊಡ್ತಾ ಬಂದ್ವಿ. ಈಗಿರ್ತಕ್ಕಂಥ ಸರ್ಕಾರ ಅದರ ಪ್ರತಿನಿಧಿ ಹಿಂದೆ ಶಾಸಕರಾಗಿರ್ತಕ್ಕಂಥವರು ಈ ಒಂದು ಬಗ್ಗೆ ಅಸಾಧ್ಯ ಅಂತ ಅವರ ಜೋಡಣೆಯನ್ನ ಹೇಳಿದ್ರು ಅಸಾಧ್ಯ ಅಂತ ಹೇಳಿದ್ರು. ಆ ಕಾರಣದಿಂದ ರೈತರು ಕಳೆದ ಉಪಚುನಾವಣೆಯಲ್ಲಿ ಈ ಬೇಡಿಕೆಯನ್ನು ಈಡೇರಿಸತಕ್ಕಂಥವರು ಪ್ರತಿನಿಧಿ ಆಗಬೇಕು ಅಂತ ಆ ಭಾಗದ ರೈತರು ಒಂದು ಸಾಮಾಜಿಕ ಎಲ್ಲರೂ ಯೋಚನೆ ಮಾಡಿ ಆ ಒಂದು ವೇದಿಕೆ, ನಮ್ಮ ಹೋರಾಟದ ವೇದಿಕೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ಸನ್ಮಾನ್ಯ ಸಿದ್ದರಾಮಯ್ಯವರು, ಕೆಪಿಸಿಸಿ ಅಧ್ಯಕ್ಷರಾಗಿದ್ದ ಡಿ ಕೆ ಶಿವಕುಮಾರ್ ಅವರು, ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ SR ಪಾಟೀಲ್ ವೇದಿಕೆಗೆ ಬಂದಿದ್ದು ನಿಮ್ಮ ಬೇಡಿಕೆ ಸಮಂಜಸವಾಗಿದ್ದು ಈ ವಂಚಿತಗೊಂಡಿರತಕ್ಕಂಥ ಪ್ರದೇಶಕ್ಕೆ ನೀರಾವರಿ ಕೊಡತಕ್ಕಂಥ ಸರ್ಕಾರ ಬದ್ಧತೆಯನ್ನು ತೋರಿಸಬೇಕಾಗಿತ್ತು. ಆದರೆ ನಾವು ಈ ವಿರೋಧ ಪಕ್ಷದಲ್ಲಿದ್ದೀವಿ. ಈ ವಿಷಯವನ್ನ ಸರ್ಕಾರದ ಮಟ್ಟದಲ್ಲಿ ನಾವು ಪರಿಗಣಿಸಬೇಕು ಅಂತ ಹೋರಾಟದ ಮೂಲಕ ಮತ್ತು ಶಾಸನಸಭೆಯಲ್ಲಿ ಒತ್ತಾಯ ಮಾಡುವುದರ ಮೂಲಕ ಸರ್ಕಾರದಿಂದ ಈ ಯೋಜನೆಗೆ ನಾವು ಮಾಡಿಕೊಡ್ತಕ್ಕಂಥ ಬದ್ಧರಾಗಿದ್ದೇವೆ ಅಂತ ಮೂರು ಜನ ಪ್ರಮುಖರು ವೇದಿಕೆಯಲ್ಲಿ ನಮಗೆ ಆಶ್ವಾಸನೆ ನೀಡಿದೆ. ಅದಾದ ನಂತರ ಚುನಾವಣೆ ಆಯಿತು. ಮತದಾರರ ಮಾತಿಗೆ ಒಪ್ಪಿಕೊಂಡು ಯಾವ ಹಳೆಯ ಪ್ರತಿನಿಧಿ ಅಸಾಧ್ಯ ಎಂದು ಹೇಳಿದ್ರು ಅವರಿಗೆ ತಿರಸ್ಕಾರ ಮಾಡಿ ಹೆಚ್ಚಿನ ಬಹುಮತಗಳೊಂದಿಗೆ ಬಸವಗೌಡ ತಿರುಮಲೆ ಅವರಿಗೆ ಗೆಲ್ಲಿಸಿದ್ರು. ಸೊ ಅವರ ಪ್ರತಿನಿಧಿ ಆದ ಮೇಲೆ ನಾವು ಹೋರಾಟದ ಮತ್ತೆ ಬೇಡಿಕೆಯನ್ನು ಶಾಸನಸಭೆಯಲ್ಲಿ ಇದರ ವಿಷಯವನ್ನು ಎತ್ತಬೇಕು, ಆದಷ್ಟು ಬೇಕಾಗಿ ಈ ಯೋಜನೆಯನ್ನು ಪ್ರಾರಂಭ ಮಾಡಬೇಕು ಅಂತ ಕೇಳಿಕೊಂಡು ಈ ಸಂದರ್ಭದಲ್ಲಿ ಹೋರಾಟ ಸಮಿತಿ ಅಧ್ಯಕ್ಷ ಬಸವರಾಜಪ್ಪ ಗೌಡ ಹರ್ವಾಪುರ್, ವೆಂಕಟೇಶ್ ಚಾಗಿ, ಶಿವಕುಮಾರ್ ಮ್ಯಾಗಮನಿ, ನಾಗಿರೆಡ್ಡಪ್ಪ, ತಿಮ್ಮಪ್ಪ ಗೌಡ ಉಪಸ್ಥಿತರಿದ್ದರು. ಚೈತನ್ಯ ಆಸ್ಪತ್ರೆಯಿಂದ ಡ್ಯಾಡಿ ಕಾಲೋನಿ, ಕಾಕತೀಯ ಕಾಲೋನಿ, ಲ್ಯಾಂಡ್ ಫಿಲ್ ಸೈಟ್ವರೆಗೆ ರಸ್ತೆ ಮಧ್ಯಭಾಗದಿಂದ ಸಮಾನಾಂತರವಾಗಿ ರಸ್ತೆ ಅಗಲೀಕರಣ ಮಾಡಬೇಕು. ಕೂಡಲೇ ಸರ್ವೆ ಮಾಡಿ ಹದ್ದುಬಸ್ತು ಗುರುತಿಸಬೇಕು ಮತ್ತು ಕೆಪಿಟಿಸಿಎಲ್ ವಸತಿ ಗೃಹ ಕಾಂಪೌಂಡ್ ಪುನರ್ ನಿರ್ಮಾಣ ಮಾಡಬೇಕೆಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಚೈತನ್ಯ ಆಸ್ಪತ್ರೆಯಿಂದ ಡ್ಯಾಡಿ ಕಾಲೋನಿ, ಕಾಕತೀಯ ಕಾಲೋನಿ, ಲ್ಯಾಂಡ್ ಫಿಲ್ ಸೈಟ್ ವರೆಗೆ ರಸ್ತೆ ಮಧ್ಯಭಾಗದಿಂದ ಸಮಾನಾಂತರವಾಗಿ ರಸ್ತೆ ಅಗಲೀಕರಣ ಮಾಡಬೇಕು. ಕೂಡಲೇ ಸರ್ವೆ ಮಾಡಿ ಹದ್ದುಬಸ್ತು ಗುರುತಿಸಬೇಕು ಮತ್ತು ಕೆಪಿಟಿಸಿಎಲ್ ವಸತಿ ಗೃಹ ಕಾಂಪೌಂಡ್ ಪುನರ್ ನಿರ್ಮಾಣ ಮಾಡಬೇಕೆಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ.
ನಗರದ ಡ್ಯಾಡಿ ಕಾಲೋನಿಯಿಂದ ಲ್ಯಾಂಡ್ಫಿಲ್ ಸೈಟ್ ರಸ್ತೆ ಅಗಲೀಕರಣದಲ್ಲಿ ನಿಯಮಬಾಹಿರವಾಗಿ ಕೆಪಿಟಿಸಿಎಲ್ ವಸತಿ ಗೃಹಗಳನ್ನು ಮಾತ್ರ ತೆರವುಗೊಳಿಸಿ ಮತ್ತೊಂದು ಬದಿಯ ಮನೆಗಳನ್ನು ತೆರವುಗೊಳಿಸದೆ ಅನ್ಯಾಯ ಮಾಡಿದ್ದು, ಕೆಪಿಟಿಸಿಎಲ್ ವಸತಿ ಗೃಹಗಳನ್ನು ಪುನರ್ ನಿರ್ಮಾಣ ಮಾಡಬೇಕು. ಕೆಪಿಟಿಸಿಎಲ್ನ ವಸತಿ ಗೃಹಗಳನ್ನು ನಿಯಮಬಾಹಿರವಾಗಿ ತೆರವುಗೊಳಿಸಿದ ನಗರಸಭೆ ಪೌರಾಯುಕ್ತರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕೆಂದು ಒತ್ತಾಯಿಸಿದ್ದಾರೆ. 24/2/2015 ನಗರಸಭೆ ಸಿಬ್ಬಂದಿಗಳು ಡ್ಯಾಡಿ ಕಾಲೋನಿಯಿಂದ ಲ್ಯಾಂಡ್ಫಿಲ್ ಸೈಟ್ವರೆಗೆ ರಸ್ತೆ ಅಗಲೀಕರಣಕ್ಕೆ ಅಳತೆ ಕಾರ್ಯ ಮಾಡುವಾಗ ರಸ್ತೆ ಮಧ್ಯಭಾಗದಿಂದ 30 ಅಡಿ ಮಾಡಿ ಮಾರ್ಕಿಂಗ್ ಮಾಡಲಾಗಿದೆ. ರಸ್ತೆ ಮಧ್ಯದಿಂದ ಎರಡೂ ಕಡೆ ಸಮಾನಾಂತರವಾಗಿ ಅಗಲೀಕರಣ ಕೈಗೆತ್ತಿಕೊಳ್ಳಲು ಮನವಿ ಮಾಡಿದರೂ ಕೂಡ ನಗರಸಭೆ ಸಿಬ್ಬಂದಿಗಳು ಯಾವುದೇ ಮುನ್ಸೂಚನೆ ನೀಡದೆ ಏಕಾಏಕಿ ಜೆಸ್ಕಾಂ ನೌಕರರು ವಾಸಿಸುವ ಗೃಹಗಳನ್ನು ತೆರವುಗೊಳಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಕೆಪಿಟಿಸಿಎಲ್ನ 10 ವಸತಿ ಗೃಹ ಹಾಗೂ ಕಾಂಪೌಂಡ್ ಕೆಡವಿದ್ದು ಕೂಡಲೇ ಪುನರ್ ನಿರ್ಮಾಣ ಮಾಡಬೇಕು, ಇಲ್ಲದಿದ್ದಲ್ಲಿ ಕಾನೂನು ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಹಳೆಯದಾದ KB ಕಾಲೋನಿ ರಾಯಚೂರು ನಗರದಲ್ಲಿ ಭಾಳ ಹಳೆಯದಾದೊಂದು ಕಾಲೋನಿ. ಇದರ ಒಂದು ಕಂಪೌಂಡ್ ಗೋಡೆ ಕಟ್ಟೋ ಕಾಲಕ್ಕೆ ಬೆಳಗ್ಗೆ ಅಲ್ಲಿರುವಂಥ ಡ್ಯಾಡಿ ಕಾಲೋನಿ ನಿವಾಸಿಗಳು ಬಂದು ಇದನ್ನು ಕಂಪೌಂಡ್ ಕಟ್ಟಬಾರ್ದು, ನೀವು ಒತ್ತುವರಿ ಆಗಿದೆ ಅಂತ. ಈಗ ಏನೊಂದು 5-6 ವರ್ಷಗಳ ಕೆಳಗೆ ಏನು ಕಾಲೋನಿಗಳು ನಿರ್ಮಾಣ ಆಗಿದ್ದಾವೆ ಅಂಥವ್ರು ಬಂದು 70 ವರ್ಷಗಳ ಒಂದು ಹಳೆಯದಾದ KB ಕಾಲೋನಿಯ ಕಂಪೌಂಡ್ ಕಟ್ಟೋ ಕಾಲಕ್ಕೆ ಅದನ್ನು ತಡೆ ಹಿಡಿದು ಬೆಳಗ್ಗೆ ನಮ್ಮ ಒಂದು ಕೆಲಸಕ್ಕೆ ಅಡ್ಡಿ ಮಾಡಿರ್ತಾರೆ. ಆದ ಕಾರಣ ನಾವೆಲ್ಲರೂ ಇವತ್ತು ನಮ್ಮ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಮತ್ತು SC/ST KV SC/ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರ ಸಂಘದ ಎಲ್ಲರ ಸಮ್ಮುಖದಲ್ಲಿ ಇತ್ತು ನಾವು ಎಲ್ಲ ಒಂದು ದಾಖಲೆಗಳ ಸಮೇತ ನಮ್ಮದೇ ಆದಂಥ ಒಂದು ದಾಖಲೆಗಳ ಸಮೇತ ಇವತ್ತು ನಾವು ಬಂದು DC ಅವರಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ನಾವು ಯಾವುದೇ ಕಾಲೋನಿಯನ್ನು ಒತ್ತುವರಿ ಮಾಡಿಲ್ಲ. ನಮ್ಮದೇ ಆದಂಥ KB ಕಾಲೋನಿ ಸುಮಾರು 38 ಎಕರೆ 25 ಗುಂಟೆ ಇದೆ ಇವತ್ತು. ಅದನ್ನು ನಾವು ಅಲ್ಲಿ ಇದು ಮಾಡಿಲ್ಲ. ಇದನ್ನು 2015ರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ಶಶಿಕಾಂತ್ ಸಿಂಥಲ್ ಅವರು ಅವತ್ತು ಸರ್ವೆ ಮಾಡಿಸಿ ನಮಗೆ ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಈಗ ಕೆಲವು ವ್ಯಕ್ತಿಗಳು ಡ್ಯಾಡಿ ಕಾಲೋನಿಯ ಕೆಲವು ವ್ಯಕ್ತಿಗಳು ಅದು ನಿಮ್ಗೆ ಈಗಾಗಲೇ ಗೊತ್ತಿರಬೇಕು 2015ರಲ್ಲಿ ನಗರ ಉತ್ಪಾದನಾ ಒಂದು ಅಭಿವೃದ್ಧಿಗೋಸ್ಕರ ಎಲ್ಲ ರಸ್ತೆಗಳ ಅಗಲೀಕರಣ ಮಾಡಬೇಕಂದಾಗ ನಡು ರಸ್ತೆಯಿಂದ 30 ಫೀಟು ಅಳತೆ ಮಾಡಬೇಕು. ಆದರೆ ಇವತ್ತು ಏನು ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಜಾಗ ಅಂತ ತಿಳ್ಕೊಂಡು ಒಂದೇ ಕಡೆ ಒಂದು ಭಾಗದಲ್ಲಿ ಮಾತ್ರ ನಮ್ಮ ಕಂಪೌಂಡ್ ಗೋಡೆಯನ್ನು 2015ರಲ್ಲಿ ಏನು JCB ಮುಖಾಂತರ ನಗರಸಭೆಯವರು ಏನು ಕೆಡವಿದ್ರು ಅವತ್ತೇ ನಾವು ಅದನ್ನು ಪ್ರತಿಭಟನೆ ಮಾಡಿ ಅದನ್ನು ಅಲ್ಲಿಗೆ ನಿಂದಿಸಿದ್ವಿ. ಅವತ್ತಿನಿಂದ ಇವತ್ತಿಗೂ ಈ ಒಂದು ಏನು ಕೇಸ್ ವ್ಯಾಜ್ಯ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿದೆ. ನಾವಿವತ್ತು ನೀವೇನಾದರೂ ಅದನ್ನು ಒತ್ತುವರಿ ಮಾಡಿದರೆ ನಮ್ಮ ಕಾಂಪನ್ಸೇಷನ್ ಕೊಡಬೇಕಂತ ನಾವು ಈಗಾಗಲೇ ಅನೇಕ ಸಲ ಒಂದು ಮನವಿ ಪತ್ರಗಳನ್ನು ಕೊಟ್ಟರೂ ಕೂಡ ಇದುವರೆಗೆ ಯಾವುದೇ ಒಂದು ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ನಮ್ಮ ಒಂದು ಸುರಕ್ಷತೆಗೋಸ್ಕರ ನಾವು ಇವತ್ತು ಏನಾಗಂದರೆ ನಮ್ಮ ಕಂಪೌಂಡ್ ಗೋಡೆ ಕಟ್ಟುತ್ತಿದ್ದರೆ ಬೆಳಿಗ್ಗೆ ಬಂದು ಡ್ಯಾಡಿ ಕಾಲೋನಿಯ ನಿವಾಸಿಗಳು ಬಂದು ನಮ್ಮ ಒಂದು ಕೆಲಸಕ್ಕೆ ಗೌರ್ಮೆಂಟ್ ಕೆಲಸಕ್ಕೆ ಅಡ್ಡಿ ಮಾಡಿದ್ದಾರೆ. ಅದನ್ನು ನಾವು ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ನಮ್ಮದು ಏನಿದೆ ನಾವು ಕೆಲಸ ಮಾಡೋಕ್ಕೆ ನಮ್ಮದೊಂದು ಕಂಪೌಂಡ್ ಕಟ್ಟಿಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಳ್ಬೇಕಂತ ನಾನು ಅವ್ರ ಹತ್ರ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳ ಹತ್ರದಿಂದ ಅವ್ರ ಹತ್ರ ಒತ್ತಾಯ ಮಾಡ್ತೇನೆ. ತಮ್ಮ ಹೆಸರು? ನನ್ನ ಹೆಸರು JL ಗೋಪಿ. ಸಂಘಟನೆ 2015ರಲ್ಲಿ ನಗರಸಭೆ ರಾಯಚೂರು ಸಿಬ್ಬಂದಿ ವರ್ಗದವರು ಡ್ಯಾಡಿ ಕಾಲೋನಿಯಿಂದ ಲ್ಯಾಂಡ್ಫಿಲ್ ಸೈಟ್ವರೆಗೆ ರಸ್ತೆ ಅಗಲೀಕರಣ ಮಾಡಲು ಅಳತೆ ಕಾರ್ಯವನ್ನು ರಸ್ತೆಯ ಎರಡು ಬದಿಯ ಅಳತೆಯನ್ನು ಕಾಂಪೌಂಡ್ ಮೇಲೆ ಬರೆದಿರ್ತಾರೆ. ನಂತರ ಎರಡನೇದು ನಗರಸಭೆ ರಾಯಚೂರು ಸಿಬ್ಬಂದಿ ವರ್ಗದ ರಸ್ತೆ ಅಗಲೀಕರಣವು ರೋಡಿನ ಮಧ್ಯ ಭಾಗದಿಂದ 30 ಫೀಟು ಅಂದರೆ ಡ್ಯಾಡಿ ಕಾಲೋನಿಯ ಕಡೆ 30 ಫೀಟು ರಸ್ತೆ ಅಗಲೀಕರಣವಾಗಿರುತ್ತದೆ ಎಂದು ಎರಡೂ ಬದಿಯಲ್ಲಿ ಕೆಂಪು ಬಣ್ಣದಿಂದ ನಿಶಾನೆಗಳನ್ನು ಹಾಕಿರುತ್ತಾರೆ. ಮೂರನೇದು ಸದರಿ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಗಳು ರಾಯಚೂರಿವರೆಗೆ ಕಾಲೋನಿ ಹಾಗೂ ಡ್ಯಾಡಿ ಕಾಲೋನಿಯ ಮಧ್ಯದ ರಸ್ತೆ ಅಗಲೀಕರಣವನ್ನು ರೋಡಿನ ಮಧ್ಯಭಾಗದಿಂದ
ಎರಡು ಕಡೆ ಸಮಾನಾಂತರವಾಗಿ ಅಗಲೀಕರಣವನ್ನು ಕೈಗೆತ್ತಿಕೊಳ್ಳಲು ಮನವಿ ಮಾಡಲಾಯಿತು. ಸದರಿ ಯೋಜನೆ ಕೈಗೊಳ್ಳುವುದರಿಂದ ಕಾವ್ಯಪ್ರಾಣಿನಿ ಒಟ್ಟು 22 ಈ ಟೈಪ್ ವಸತಿ ಗೃಹಗಳು, ಕಾಲೋನಿಯ ತಡೆಗೋಡೆ, ಸುಮಾರು 560 ಮೀಟರ್ ನೀರಿನ ಪೈಪ್ಲೈನ್ಗಳು ಹಾಳಾಗಿರುತ್ತವೆ ಎಂದು ತಿಳಿಸಿದರು. ನಂತರ ಜಸ್ಕಮ್ಮಿನ ನೌಕರರ ವಾಸಿಸುವ 10 ಸಂಖ್ಯೆಯ ವಸತಿ ಗೃಹಗಳನ್ನು ನಿಯಮ ಬಾಹಿರವಾಗಿ ಕೆಡವಿ ಹಾಳು ಮಾಡಿ ನಂತರ 450 ಮೀಟರ್ ಕಾಂಪೌಂಡನ್ನು ಹೊಡೆದು ಕಾನೂನು ಬಾಹಿರ ಕೆಲಸಗಳನ್ನು ಮಾಡಿ ಜನರು ಕೂಡಿದಲ್ಲಿ ತೆಗೆದುಕೊಂಡ ಸೂಚನಾ ಪತ್ರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೌಖಿಕ ಆದೇಶದ ರಸ್ತೆ ಅಗಲೀಕರಣವು ಸಂಬಂಧಿಸಿದಂತೆ 60 ಅಡಿ KPTCL ಸ್ಥಿರ ಆಸ್ತಿಯ ರಸ್ತೆ ಮಧ್ಯದಲ್ಲಿ ಬಂದಿದೆ ಎಂದು ಯಾವುದೇ ಸರ್ವೆ ಮಾಡದೆ ಹಾಗೂ ಹದ್ದುಬಸ್ತು ಮಾಡದೆ ಏಕಪಕ್ಷೀಯವಾಗಿ ನಿರ್ಣಯ ತೆಗೆದುಕೊಂಡಿರುವುದು ಕಾನೂನು ಬಾಹಿರವಾಗಿರುತ್ತದೆ. ಆದರೆ ನಗರಸಭೆ ಸಿಬ್ಬಂದಿಗಳು ರಸ್ತೆ ಅಳತೆ ಕಾರ್ಯದಲ್ಲಿ 2 ಕಡೆ 30 ಫೀಟು ಅಳತೆ ಮಾಡಿ ಕೆಂಪು ಬಣ್ಣದಿಂದ ನಿಶಾನೆಗಳನ್ನು ಮಾಡಿರುತ್ತಾರೆ. ನಂತರ ಕಾವ್ಯಪ್ರಾಣಿನಿಯ ಸಂಬಂಧಿಸಿದ ಆಸ್ತಿಯನ್ನು ಮಾತ್ರ ಗಣನೆಗೆ ತೆಗೆದುಕೊಂಡು ಮತ್ತೊಂದು ಬದಿಯಲ್ಲಿ ಬರುವ ರಾಜಕೀಯ ಪ್ರಭಾವಿಗಳ ಕಟ್ಟಡ ತೆರವಿಗೆ ಸಂಬಂಧಿಸಿದಂತೆ ಯಾವುದೇ ನೋಟಿಸು ಜಾರಿಗೊಳಿಸದೆ ನಗರಸಭೆ ಅಧಿಕಾರಿಗಳು ಅವರ ಹತ್ತಿರ ಶಾಮೀಲು ಆಗಿ ಪ್ರಭಾವಿಗಳ ಕೋಟಿಗಟ್ಟಲೆ ಬೆಲೆ ಬಾಳುವ ಕಟ್ಟಡಗಳನ್ನು ರಕ್ಷಣೆ ಮಾಡುತ್ತಿದ್ದಾರೆ. ಇವರು ಸರ್ಕಾರದ ಜಾಗವನ್ನು ಒತ್ತುವರಿ ಮಾಡಿ ಮತ್ತೊಂದು ಬದಿಯ ಪ್ರಭಾವಿಗೆ ಮುಲಾಜಿಗೆ ಬಿದ್ದು ಅವರಿಗೆ ಸಹಕರಿಸುತ್ತಿದ್ದಾರೆ. ಬೇಡಿಕೆಗಳು: ನಮ್ಮದು 1ನೇ ಬೇಡಿಕೆ ಶ್ರೀ ಚೈತನ್ಯ. ಈ ಸಂದರ್ಭದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಸ್ಥಳೀಯ ಸಮಿತಿ ಕಾರ್ಯದರ್ಶಿ ಹುಲಿರಾಜ್, ಸಂಘಟನಾ ಕಾರ್ಯದರ್ಶಿ JL ಗೋಪಿ, ನರಸಪ್ಪ ಸೇರಿದಂತೆ ನೌಕರರು ಭಾಗವಹಿಸಿದರು. ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ಸೌಲಭ್ಯ ಒದಗಿಸಲು ವಿಧಾನಮಂಡಲ ಅಧಿವೇಶನದಲ್ಲಿ ಚರ್ಚಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕೆಂದು ಕರ್ನಾಟಕ ಪ್ರದೇಶ ಕುರುಬರ ಪದವೀಧರರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಲಕ್ಷ್ಮೀಕಾಂತ್ ಕೆ ಕಡದಿನ್ನೆ ಆಗ್ರಹಿಸಿದರು. ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ಸೌಲಭ್ಯ ಒದಗಿಸಲು ವಿಧಾನ ಮಂಡಲ ಅಧಿವೇಶನದಲ್ಲಿ ಚರ್ಚಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕೆಂದು ಕರ್ನಾಟಕ ಪ್ರದೇಶ ಕುರುಬ ಪದವೀಧರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಲಕ್ಷ್ಮೀಕಾಂತ್ ಕೆ ಕಳದಿನಿ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಇತಿಹಾಸದುದ್ದಕ್ಕೂ ಕುರುಬ ಸಮಾಜಕ್ಕೆ ಎಲ್ಲಾ ರಾಜಕೀಯ ಪಕ್ಷಗಳು ಅನ್ಯಾಯ ಮಾಡುತ್ತಲೇ ಬಂದಿವೆ. ಪರಿಶಿಷ್ಟ ಪಂಗಡದಲ್ಲಿ ಇರಬೇಕಾದ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡದಿಂದ ಹೊರಗಿಟ್ಟಿದ್ದರಿಂದ ಸಮುದಾಯವು ಆರ್ಥಿಕ, ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಹಿಂದುಳಿದಿದೆ ಎಂದರು. ಕುರುಬ ಸಮುದಾಯವು ಬೆಟ್ಟಗುಡ್ಡಗಳಲ್ಲಿ ಕುರಿ ಕಾಯುವ ಅಲೆಮಾರಿ ಜನಾಂಗವಾಗಿದೆ. ಬ್ರಿಟಿಷರ್ ದಾಖಲೆಗಳಲ್ಲಿ ಬುಡಕಟ್ಟು ವರ್ಗಕ್ಕೆ ಸೇರಿರುವ ಪ್ರಥಮ ಸಮುದಾಯ ಕುರುಬ ಜನಾಂಗವಾಗಿದೆ. ಹಲವು ರಾಜ್ಯಗಳಲ್ಲಿ ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ಸೌಲಭ್ಯ ನೀಡಲಾಗಿದೆ. ರಾಜ್ಯದ ಬೀದರ್ ಹಾಗೂ ಕೊಡಗು ಜಿಲ್ಲೆಯ ಕುರುಬ ಸಮುದಾಯಕ್ಕೆ ಮಾತ್ರ ಎಸ್ಟಿ ಮೀಸಲಾತಿ ಸೌಲಭ್ಯ ಕಲ್ಪಿಸಲಾಗಿದ್ದು, ರಾಜ್ಯದಲ್ಲಿರುವ ಎಲ್ಲಾ ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿ ಸೌಲಭ್ಯ ಕಲ್ಪಿಸಬೇಕೆಂದು ಒತ್ತಾಯಿಸಿದರು. ಕುಲಶಾಸ್ತ್ರ ಅಧ್ಯಯನ ಹೆಸರಿನಲ್ಲಿ ರಾಜ್ಯ ಸರ್ಕಾರ ಕಾಲಹರಣ ಮಾಡುತ್ತಿದೆ. ಮೀಸಲಾತಿಗಾಗಿ ರಾಜ್ಯದಲ್ಲಿ 10 ಹೋರಾಟದ ಮೂಲಕ ಮನವಿ ಮಾಡಿದರೂ ಸ್ಪಂದಿಸಿಲ್ಲ. ಕೂಡಲೇ ಎಸ್ಟಿ ಮೀಸಲಾತಿ ಸೌಲಭ್ಯಕ್ಕಾಗಿ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕೆಂದು ಒತ್ತಾಯಿಸಿದರು. ಎಸ್ಟಿ ಮೀಸಲಾತಿಯ ಅಪ್ಪತ್ತಾಯದ ಬಗ್ಗೆ ನಾವು ಇವತ್ತು ಮಾತನಾಡಿಕೊಂಡಿದ್ದೀವಿ. ಈ ಒಂದು ಎಸ್ಟಿ ಹೋರಾಟ ನಾವು ಮಾಡುವಂಥ ಅವಶ್ಯಕತೆ ಇರಲಿಲ್ಲ. ಕಾರಣ ಏನಪ್ಪ ಅಂತಂದರೆ, ಸ್ವತಂತ್ರ ಪೂರ್ವದಲ್ಲಿ ಕೂಡ ನಮ್ಮ ಕುರುಬ ಸಮಾಜವನ್ನು ಎಸ್ಟಿ ಮೀಸಲಾತಿಗೆ ಇತ್ತು ಬ್ರಿಟಿಷ್ ಕಾಲದಿಂದ. ಅದಾದ್ಮೇಲೆ ಕಾರಣಾಂತರಗಳಿಂದ ಅದು ರದ್ದಾಗಿದೆ. ಅದು ಯಾಕಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ನಾವು ಈಗ ಪ್ರಸ್ತುತ ಸದನ ನಡೀತಾ ಇದೆ. ಆ ಸದನದಲ್ಲಿ ಎಲ್ಲ ಶಾಸಕರು, ಸಚಿವರು ಎಲ್ಲರೂ ಚರ್ಚೆ ಮಾಡಿ ನಮ್ಮ ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೂ ಈ ಒಂದು ಎಸ್ಸಿ ಎಸ್ಟಿ ಅಮೆಂಡ್ಮೆಂಟ್ ಆಕ್ಟ್ ಅಲ್ಲಿ 1976 ಪ್ರಕಾರ ಈ ಒಂದು ಭಾರತ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಇದೆ. ಅದರಲ್ಲಿ ಸೆಕ್ಷನ್ 4 ಪಾರ್ಟ್ 6ರಲ್ಲಿ ಕರ್ನಾಟಕದಾದ್ಯಂತ ಕ್ರಮ ಸಂಖ್ಯೆ 9, 6 ಮತ್ತು ಗೋಂಡ, ರಾಯಗೊಂಡ ಹಾಗೂ ಕ್ರಮ ಸಂಖ್ಯೆ 15 ಮತ್ತು 16ರ ಜೇನು ಕುರುಬ ಮತ್ತು ಕಾಡು ಕುರುಬ ಹಾಗೂ ಕ್ರಮ ಸಂಖ್ಯೆ 29ರ ಕುರುಮಾನ್ಸ್ ಪರಿಶಿಷ್ಟ ಪಂಗಡದಲ್ಲಿ ರಾಜ್ಯಾದ್ಯಂತ ಈವರೆಗೂ ಕೂಡ ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಕೊಡಲಾಗಿದೆ. ಹಾಗೂ ಈ ಒಂದು ಕಲಬುರಗಿ ಭಾಗದಲ್ಲಿ ಕೂಡ ಕೆಲವೊಂದಿಷ್ಟು ಈ ಒಂದು ಗೋಂಡ, ರಾಯಗೊಂಡದಲ್ಲಿ ಎಸ್ಟಿಗೆ ಸೇರಿಸಿದ್ದಾರೆ. ಹಾಗೂ ಈ ಒಂದು ನಮ್ಮ ಕೊಡಗು ಜಿಲ್ಲೆಯಲ್ಲೂ ಕೂಡ ಕುರುಬರಿಗೆ ಎಸ್ಟಿ ಮೀಸಲಾತಿ ಆಲ್ರೆಡಿ ಇದೆ. ಅದಕ್ಕೋಸ್ಕರ ನಮ್ಮ ಈ ಒಂದು ಮೀಸಲಾತಿ ಏನಿದೆ ಅಕ್ವತ್ತಾಯ ಅದನ್ನ ರಾಜ್ಯಾದ್ಯಂತ ವಿಸ್ತರಿಸಬೇಕು.
ಈಗ ಆಲ್ರೆಡಿ ಇದೆ, ಅದನ್ನ ಕೆಲವೊಂದು ಭಾಗದಲ್ಲಿ ಮಾತ್ರ ಸೀಮಿತಗೊಳಿಸುತ್ತಿದ್ದಾರೆ. ಅದನ್ನ ಎಲ್ಲಾ ಒಂದು ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಅದನ್ನ ವಿಸ್ತರಿಸಬೇಕಂತ ಹೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಮನವಿ ಜೊತೆಗೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಈ ಬಸವರಾಜ ಬೊಮ್ಮಾಯಿ ಸಾರಿಗೆ ನಮ್ಮ ಗುರುವರ ಪದವೀಧರ ಸಂಘದಿಂದ ನಾವು ಎಚ್ಚರಿಸ್ತಾ ಇದ್ದೀವಿ ಹಾಗೂ ಪ್ರತಿಭಟನೆ ಇದು ಮುಂದೆ ವಿರೋಧವಾದಂತ ಹೋರಾಟ ಪಡೆದುಕೊಳ್ಳುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಈಗ ಆಲ್ರೆಡಿ ನಮ್ಮ ಜಗದ್ಗುರುಗಳು, ಕಾಗಿನೆಲೆಯ ಜಗದ್ಗುರುಗಳು, ನಿರಂಜನಾನಂದಪುರಿ ಸ್ವಾಮೀಜಿಗಳು ಈ ಒಂದು ಕಾಗಿನೆಲೆಯ ಮಠದಿಂದ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಮಾನವರವರೆಗೂ ಏನ್ ಮಾಡಿದ್ದಾರೆ, ಪಾದಯಾತ್ರೆ 350 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದಾರೆ. ಆಗ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಿದ್ರು. ಆ ಸರ್ಕಾರದ ಪರವಾಗಿ ಕಂದಾಯ ಸಚಿವರಾದಂತ ಆರ್ ಬಂದು ಅದಕ್ಕೆ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಇದನ್ನ ನಾವು ಸೂಕ್ತ ಕ್ರಮವನ್ನು ತಗೊಂತೀವಿ. ಇದರ ಮೇಲೆ ಇದನ್ನ ಸರಿಯಾದ ರೀತಿಯಲ್ಲಿ ಮುಂದೆ ಕೇಂದ್ರಕ್ಕೆ ಶಿಫಾರಸು ಮಾಡ್ತೀವಿ ಅಂತ ಹೇಳಿ ನಮ್ಮ ಆರ್ ಅವರು ಕಂದಾಯ ಸಚಿವರು ಹೇಳಿದ್ರು. ಹಾಗೂ ಬಸವರಾಜ ಬೊಮ್ಮಾಯಿ ಸಾಹೇಬರು ಅವಾಗ ಏನೇನಿದ್ರು ಗಮನಿಸಿದ್ರು. ಅವರಿಗೆಲ್ಲ ಕೂಡ ಸಹಕಾರ ನೀಡಿ ನಮ್ಮ ಒಂದು ದೊಡ್ಡ ಈ ಮೊದಲ ಹೋರಾಟಕ್ಕೆ ಒಂದು ವೇದಿಕೆಗೆ ಸಂಪೂರ್ಣವಾದ ಬೆಂಬಲ ಕೊಟ್ಟಿದ್ರು. ಸೊ ಅದಕ್ಕೋಸ್ಕರ ಈಗ ಅದೆಲ್ಲಾನು ಹಿಂಗೆ ಹೋರಾಟ ಮಾಡಿದ್ದೀವಿ. ಆ ಹೋರಾಟಕ್ಕೆ ಸ್ಪಂದಿಸದೇ ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತೆ. ಹಾಗೂ ಈ ನಮ್ಮ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ನಮ್ಮ ಪದವೀಧರರ ಸಂಘಗಳು ಈಗ ಆಲ್ರೆಡಿ ಪ್ರಾರಂಭ ಮಾಡಿದ್ದಾರೆ. ಕಲಬುರಗಿ, ಬಾಗಲಕೋಟೆ, ಆಮೇಲೆ ಚಿಕ್ಕಮಗಳೂರು, ಆಮೇಲೆ ಹುಬ್ಳಿ, ಈ ಕಡೆ ಎಲ್ಲ ಕಡೆ ಪ್ರೆಸ್ ಮೀಟ್ ಮಾಡಿದ್ದಾರೆ. ಇನ್ನು ಕೆಲವೊಂದು ಜಿಲ್ಲೆಗಳಲ್ಲಿ ಇಷ್ಟರಲ್ಲೇ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇದು ನಾವು ಜಾಸ್ತಿ ಇದು ಒತ್ತಡ ಸರ್ಕಾರದ ಮೇಲೆ ಹೇಳ್ತಾ ಇದ್ದೀವಿ. ಈ ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಮನವಿ ರೀತಿಗೆ ಆಗ್ರಹ ಮಾಡ್ತಾ ಇದ್ದೀವಿ. ದಯಮಾಡಿ ಇದನ್ನ ಕೇಂದ್ರಕ್ಕೆ ಶಿಫಾರಸು ಮಾಡಿ. ಈಗ ಒಂದು ಕುಲಶಾಸ್ತ್ರೀಯ ಅಧ್ಯಯನ ಲಾಸ್ಟ್ ಯಾರು ನಮ್ಮ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಅವರು ಏನ್ ಮಾಡಿದ್ರು, ಒಂದು ಈ ಒಂದು ಮುಖ್ಯ ಶಿಫಾರಸು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಮಾನ್ವಿ, ಶಿವರಾಜ್ ಸೇರಿದಂತೆ ಅನೇಕರಿದ್ದರು. ಕ್ರೈಸ್ತ ಮಿಷನರಿಗಳು ರಾಜ್ಯದಲ್ಲಿ ಮತಾಂತರ ಮಾಡುತ್ತಿವೆ ಎಂದು ಹೇಳಿಕೆ ನೀಡಿದ ಹೊಸದುರ್ಗ ಶಾಸಕ ಗೂಳಿಹಟ್ಟಿ ಶೇಖರ್ ಅವರನ್ನು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕೆಂದು ಜಿಲ್ಲಾ ಸಭಾಪಾಲಕರ ಮತ್ತು ಸುವಾರ್ತಿಕರ ಕ್ಷೇಮಾಭಿವೃದ್ಧಿ ಸಮಿತಿ ಪ್ರಧಾನ ಕಾರ್ಯದರ್ಶಿ ಎಸ್.ಟಿ. ಹನೋಕ್ ಒತ್ತಾಯಿಸಿದ್ದಾರೆ. ಕ್ರೈಸ್ತ ಮಿಷನರಿಗಳು ರಾಜ್ಯದಲ್ಲಿ ಮತಾಂತರ ಮಾಡುತ್ತಿವೆ ಎಂದು ಹೇಳಿಕೆ ನೀಡಿದ ಹೊಸದುರ್ಗ ಶಾಸಕ ಗೂಳಿಹಟ್ಟಿ ಶೇಖರ್ ಅವರನ್ನು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕೆಂದು ಜಿಲ್ಲಾ ಸಭಾಪಾಲಕರ ಮತ್ತು ಸುವಾರ್ತಿಕ್ಷಕರ ಕ್ಷೇಮಾಭಿವೃದ್ಧಿ ಸಮಿತಿ ಪ್ರಧಾನ ಕಾರ್ಯದರ್ಶಿ ಎಸ್.ಡಿ. ಹನೋಕ್ ಒತ್ತಾಯಿಸಿದ್ದಾರೆ. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕ್ರೈಸ್ತ ಮಿಷನರಿಗಳು ಮತಾಂತರ ಮಾಡುವ ಕೆಲಸ ಮಾಡುತ್ತಿವೆ ಹಾಗೂ ಮತಾಂತರ ತಡೆಯಲು ಹೋದವರ ಮೇಲೆ ಜಾತಿ ನಿಂದನೆ ಮತ್ತು ಅತ್ಯಾಚಾರ ಪ್ರಕರಣಗಳನ್ನು ಹಾಕುತ್ತಿದ್ದಾರೆ ಎಂದು ಸದನದಲ್ಲಿ ಸುಳ್ಳು ಹೇಳಿಕೆಯನ್ನು ಶಾಸಕ ಗೂಳಿಹಟ್ಟಿ ಶೇಖರ್ ನೀಡಿದ್ದಾರೆ. ಈ ಬಗ್ಗೆ ಎಲ್ಲಿಯೂ ಮತಾಂತರ ಬಗ್ಗೆ ಪ್ರಕರಣ ದಾಖಲಾಗಿಲ್ಲ, ಈ ಬಗ್ಗೆ ಆಧಾರಗಳಿಲ್ಲ ಎಂದು ಆರೋಪಿಸಿದರು. ಗೂಳಿಹಟ್ಟಿ ಶೇಖರ್ ಅವರು ಕ್ರೈಸ್ತ ಸಮುದಾಯಕ್ಕೆ ಅಗೌರವ ತೋರಿದ್ದಾರೆ, ಅವಮಾನ ಎಸಗಿದ್ದಾರೆ. ಗೃಹ ಸಚಿವರು ಮತಾಂತರ ವಿರೋಧಿ ಕಾನೂನುಗಳು ಜಾರಿಗೆ ತರಲು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ವಿರೋಧ ಪಕ್ಷದ ನಾಯಕರು ಚರ್ಚೆಗೆ ತರಬೇಕು ಎಂದು ಒತ್ತಾಯಿಸಿದರು. ದೇಶದಲ್ಲಿ ಕ್ರೈಸ್ತ ಸಮಾಜದವರು ಶಾಂತಿ ಪ್ರಿಯರು, ಸಮಾಜದ ಮೇಲೆ ಅನೇಕ ದಾಳಿಗಳಾಗಿವೆ ನಿಂದಿಸಿದ್ದಾರೆ. ಬೈಬಲ್ ಗ್ರಂಥ ಸುಟ್ಟು ಹಾಕಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ, ಸುಳ್ಳು ಆರೋಪಗಳನ್ನು ಹಾಕಿ ದೂರು ದಾಖಲು ಮಾಡಿದ್ದಾರೆ. ಆದರೆ ಈವರೆಗೆ ಆಸೆ ಆಮಿಷವೊಡ್ಡಿ ಮತಾಂತರ ಮಾಡಿರುವ ಪ್ರಕರಣ ಸಾಬೀತಾಗಿಲ್ಲ ಎಂದರು. ಇಂತಹ ಸುಳ್ಳು ಹೇಳುವ ಶಾಸಕರ ವಿರುದ್ಧ ಕ್ರಮ ಜರುಗಿಸಬೇಕು, ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬೇಕು, ಕ್ರೈಸ್ತ ಸಮಾಜದವರ ಕ್ಷಮೆ ಕೋರಬೇಕೆಂದು ಒತ್ತಾಯಿಸಿದರು. ಗೊತ್ತಿರುವ ಪ್ರಕಾರ 21ನೇ ತಾರೀಕು ಸೆಪ್ಟೆಂಬರ್ ತಿಂಗಳು 21ನೇ ತಾರೀಕು ವಿಧಾನಸಭಾ ಅಧಿವೇಶನದಲ್ಲಿ ಸನ್ಮಾನ್ಯ ಶಾಸಕರು ಹೊಸದುರ್ಗ ಶಾಸಕರು ಗೂಳಿಹಟ್ಟಿ ಶೇಖರ್ ಅವರು ಕ್ರೈಸ್ತ ಮಿಷನರಿಗಳು ಬಲವಾಗಿ ಮತಾಂತರ ಮಾಡ್ತಾ ಇದ್ದಾರೆ, ಮತಾಂತರ ತಡೆಯುವ ವಿರುದ್ಧ ಮತಾಂತರವನ್ನು ನಿಲ್ಲಿಸಬೇಕಂತ ನಾವು ಪ್ರಯತ್ನ ಮಾಡ್ತಾ ಇರುವ ವಿರುದ್ಧ ಜಾತಿ ನಿಂದನೆ
ಕೇಸುಗಳನ್ನು ಮತ್ತು ಅತ್ಯಾಚಾರ ಕೇಸುಗಳನ್ನು ದಾಖಲಿಸ್ತಾ ಇರುವುದಾಗಿ ಅವರು ವಿಧಾನಸಭಾ ಅಧಿವೇಶನದಲ್ಲಿ ಹೇಳಿರುವಂಥದ್ದು ಈಗಾಗಲೇ ಗೊತ್ತಿರುವಂಥ ವಿಷಯ. ಆದರೆ ಸಾಮಾನ್ಯ ಶಾಸಕರ ಈ ಮಾತು ಸಂಪೂರ್ಣ ಮತ್ತು ಶುದ್ಧವಾಗಿ ಸುಳ್ಳುಗಳಾಗಿ ಈ ವೇದಿಕೆ ಮಾತ್ರ ನಾನು ಹೇಳ್ತೇನೆ. ಮತಾಂತರ ಅನ್ನುವಂಥದ್ದು ಬಲವಂತರಾಗಲಿ ನಡೆದುಗಳಾಗಲಿ ಕರ್ನಾಟಕದ ಯಾವ ಜಿಲ್ಲೆಗಳಾಗಲಿ ಭಾರತದ ಎಲ್ಲೇ ಆಗಲಿ ಮತಾಂತರ ನಡೆದಿದೆ ಅನ್ನೋದಕ್ಕೆ ಆಧಾರಗಳಿಲ್ಲ. ಬರೀ ಬಾಯಿ ಮಾತು ಬೇಡಿಕೆಗಳನ್ನು ಕೊಟ್ಟು ಬೇರೆಯವರನ್ನ ರುಚಿಗೊಳಿಸ್ತಾರಾಗಲಿ ಮತಾಂತರ ಆಗುವುದಕ್ಕೆ ಪುರಾಣಗಳಿಲ್ಲ, ದಾಖಲೆಗಳಿಲ್ಲ. ಅವರು ಮತ್ತೊಂದು ಮಾತು ಹೇಳ್ತಾರೆ, ಆಮಿಷ ಹೋಗ್ತಾರಂತ. ಯಾವ ಆಮಿಷಗಳು ಒಡ್ಡಿ ಯಾರು ಮತಾಂತರ ಮಾಡಿದಂತೆ ಒಂದು ಸಾಕ್ಷಿಯನ್ನು ಕೂಡ ಸಾಮಾನ್ಯ ಶಾಸಕರು ಬರಲಿಕ್ಕೆ ಆಗಲ್ಲ. ಇತ್ತೀಚಿನ ಪೇಪರ್ಗಳಲ್ಲಿ ನಾವು ನೋಡಿದ ಪ್ರಕಾರ ಅವರ ಸಾಮಾನ್ಯ ಶಾಸಕರ ತಾಯಿ ವಿಷಯದಲ್ಲಿ ತಾಯಿನೇ ಮತಾಂತರ ಆಗಿದ್ದಾರೆ ಎಂಬುದಾಗಿ ಅವರು ಹೇಳಿಕೆಯನ್ನು ಕೊಡ್ತಾರೆ. ಅವರ ತಾಯಿ ಹೆಸರು ಪುಟ್ಟಮ್ಮ. ಸೊ ಪುಟ್ಟಮ್ಮನವರು ಹೊಸದುರ್ಗ ತಾಲೂಕಿನಲ್ಲಿ ವಾಸ ಮಾಡ್ತಾರೆ. ಸಾಮಾನ್ಯ ಶಾಸಕರ ಜೊತೆಯಲ್ಲಿ ಅವರ ಅಮ್ಮನ ಜೊತೆಯಲ್ಲಿ ಪುಟ್ಟಮ್ಮನವರು ಗಂಡ ದಿವಾಕರಮ್ಮ ಮತ್ತು ಅವರ ದೊಡ್ಡಮಗ ಉಮೇಶ್ ಒಂದೇ ವರ್ಷದಲ್ಲಿ ಅವರು ಮರಣಕ್ಕೆ ಒಳಗಾಗಿರುವುದರಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿ ಜೀವನಗಳು ಒಂದು ಮನಸ್ಸಿನ ನೆಮ್ಮದಿಗೋಸ್ಕರ ಅವರು ಚರ್ಚಿತರಾಗಿ ಮತಾಂತರ ಆಗಿಲ್ಲ. ಅವರು ಮನಸ್ಸಿನ ನೆಮ್ಮದಿಗೋಸ್ಕರ ಬರ್ತಾ ಇದ್ದಾರೆ. ಅವರು ಹೇಳಿಕೆ ಕೊಟ್ಟಿರುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ತದನಂತರ ಈ ರೀತಿಯ ಆರೋಪಗಳು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೀತಾ ಇದ್ದಾಗ ಕರ್ನಾಟಕ ಸರ್ಕಾರ ತನಿಖೆ ಮಾಡಬೇಕು ಎಂಬುದಾಗಿ ಆದೇಶ ಕೊಟ್ಟಾಗ ಸುಮಾರು 3 ತಿಂಗಳ ಹಿಂದೆ ಅಲ್ಲಿನ ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಜಿ ರಾಧಿಕಾ ಅವರು ಮೇ 7ನೇ ತಾರೀಕು 2021ರಂದು ಅವರು ಸಮಗ್ರ ತನಿಖೆಯನ್ನು ನಡೆಸಿ ಇಲ್ಲಿ ಯಾವುದೇ ಬಲವಂತದ ಮತಾಂತರ ಇಲ್ಲ, ಜನರು ಸ್ವಯಂ ಪ್ರೇರಿತರಾಗಿ ಅವರೇ ಆ ಕ್ರೈಸ್ತ ಅನುಯಾಯಿಗಳಾಗುತ್ತಾ ಇರುವ ವಿಷಯಗಳನ್ನ ಸಾಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ವರದಿ ಕೊಟ್ಟಿರುವುದನ್ನು ನಾವು ಪ್ರಜಾವಾಣಿಯಲ್ಲಿ ನಾವು ನೋಡ್ತೇವೆ. ಶ್ರೀಮತಿ ಪುಟ್ಟಮ್ಮ ಅವರು ಸಾಮಾನ್ಯ ಶಾಸಕರ ತಾಯಿ. ಅವರು ಹೊಸದುರ್ಗದ ಒಂದು ಚರ್ಚಿಗೆ ಹೋಗ್ತಾ ಇದ್ರು. ಆ ಚರ್ಚಿನ ಫಾದರ್ ಜಾನ್ ಡಿಸೋಜ ಅವರು ಕೂಡ ಹೇಳಿಕೆ ಕೊಡ್ತಾರೆ. ಅವರು ಬೇರೆ ಜನರು ಮಾನಸಿಕ ನೆಮ್ಮದಿಗೋಸ್ಕರ ಹಿಂದೂ ದೇವಾಲಯಗಳಿಗೆ ಮುಸಲ್ಮಾನರ ಮಸೀದಿಗಳಿಗೆ ಹೋಗುವ ಪ್ರಕಾರ ಕ್ರೈಸ್ತ ದೇವಾಲಯಗಳು ಚರ್ಚಿಗೆ ಕೂಡ ಬಂದಿದ್ದಾರೆ. ಆದರೆ ಅವರು ಮತಾಂತರ ಹೊಂದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೂಡ ಆ ಚರ್ಚ್ ಫಾದರ್ ಡಿಸೋಜ ಅವರು ಕೊಟ್ಟಿರ್ತಾರೆ. ಇದೆಲ್ಲ ಸತ್ಯತೆಗಳು ಇರುವಾಗ ಸಾಮಾನ್ಯ ಶಾಸಕರು ಇದ್ರ ಬಗ್ಗೆ ಯೋಚನೆ ಮಾಡಿದೆ. ವಿಧಾನಸಭಾ ಅಧಿವೇಶನದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳಿಗೆ ಕರೋನಾ ಮಹಾಮಾರಿ ಈ ರಾಜ್ಯವನ್ನು ಆಳ್ತಾ ಇರುವಾಗ ಅದರ ಅಭಿವೃದ್ಧಿ ಕಾರ್ಯಗಳನ್ನ ಮಾತನಾಡುವುದರ ಬಿಟ್ಟು ಒಂದು ಸಮಾಜವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಸಮಾಜಕ್ಕೆ ಅವಮಾನ ಮಾಡುವಂತ ಈ ರೀತಿಯ ಹೇಳಿಕೆ ಕೊಟ್ಟಿರುವಂತದ್ದನ್ನ ನಮ್ಮ ರಾಯಚೂರು ಜಿಲ್ಲಾ ಸಭಾಪಾಲಕ ಮತ್ತು ಸುವಾರ್ತಿಕರ ಸಮಿತಿ ತೀವ್ರವಾಗಿ ಅದನ್ನು ಖಂಡಿಸುವಂತಾಗಿದೆ. ಈ ಸಂದರ್ಭದಲ್ಲಿ ಅಧ್ಯಕ್ಷ ಪಾಲ್ ಜಾನ್ಸನ್, ಗೌರವ ಅಧ್ಯಕ್ಷ ಎನ್ ಜಾರ್ಸನ್ ಜೇಮ್ಸ್, ಉಪಾಧ್ಯಕ್ಷ ಬಸವರಾಜ್ ಮೊಸೇಸ್ ಉಪಸ್ಥಿತರಿದ್ದರು. ಬೆಳಗ್ಗೆ ಸೂರ್ಯೋದಯ ಪೂರ್ವದಿಂದ ಸೂರ್ಯಾಸ್ತದವರೆಗೆ ನಗರದ ಸ್ವಚ್ಛತೆ ಕೆಲಸದಲ್ಲಿ ತೊಡಗುವ ಪೌರ ಕಾರ್ಮಿಕರಿಗೆ ಸರ್ಕಾರ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಿ ಎಂದು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು.
ಬೆಳಗ್ಗೆ ಸೂರ್ಯೋದಯ ಪೂರ್ವದಿಂದ ಸೂರ್ಯಾಸ್ತದವರೆಗೆ ನಗರದ ಸ್ವಚ್ಛತೆ ಕೆಲಸದಲ್ಲಿ ತೊಡಗುವ ಪೌರ ಕಾರ್ಮಿಕರಿಗೆ ಸರ್ಕಾರ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಿ ಎಂದು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು. ಅವರು ಇಂದು ನಗರಸಭೆಯಿಂದ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಆಯೋಜಿಸಿದ ಮೆರವಣಿಗೆಗೆ ಚಾಲನೆ ನೀಡಿ ಆಶೀರ್ವಚನ ನೀಡಿದರು. ನಿತ್ಯವೂ ಪ್ರತಿ ವಾರ್ಡಿನಲ್ಲಿ ಸ್ವಚ್ಛತೆ ಕಾರ್ಯದಲ್ಲಿ ತೊಡಗುವ ಪೌರ ಕಾರ್ಮಿಕರು ಒಂದು ದಿನ ತಮ್ಮ ಕೆಲಸ ಮಾಡದಿದ್ದರೆ ಬಡಾವಣೆಯಲ್ಲಿ ಮೂಗು ಮುಚ್ಚಿಕೊಂಡು ಹೋಗುವ ಸ್ಥಿತಿ ನಿರ್ಮಾಣವಾಗಲಿದೆ ಎಂದರು. ಪೌರ ಕಾರ್ಮಿಕರ ಸಂಘ ಸದೃಢವಾಗಿ ಬೆಳೆಯಲಿ ಮತ್ತು ಕಾರ್ಮಿಕರಿಗೆ ಸಕಲ ಸೌಲಭ್ಯಗಳನ್ನು ಸರ್ಕಾರ ಕಲ್ಪಿಸಲಿ ಎಂದು ಶುಭ ಹಾರೈಸಿದರು. ನಗರಸಭೆ ಸದಸ್ಯ ಬಸವರಾಜ್ ಪಾಟೀಲ್ ದರೂರು ಮಾತನಾಡಿ, ನಗರದ ಸ್ವಚ್ಛತೆ ಕೆಲಸದಲ್ಲಿ ತೊಡಗುವ ಪೌರ ಕಾರ್ಮಿಕರನ್ನು ಪ್ರತಿಯೊಬ್ಬರು ಗೌರವದಿಂದ ಕಾಣಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಕೆ ಮುನಿಸ್ವಾಮಿ ಮಾತನಾಡಿದರು. ಕಿಲ್ಲೆ ಬೃಹನ್ಮಠದಿಂದ ಆರಂಭವಾದ ಪೌರ ಕಾರ್ಮಿಕರ ಮೆರವಣಿಗೆ ಸೂಪರ್ ಮಾರ್ಕೆಟ್ ವೃತ್ತ, ತೀನ್ ಕಂದಿಲ್, ಮಹಾವೀರ್ ವೃತ್ತ, ಚಂದ್ರಮೌಳೇಶ್ವರ ವೃತ್ತ, ಗಾಂಧಿ ವೃತ್ತ, ಟಿಪ್ಪು ಸುಲ್ತಾನ್ ಉದ್ಯಾನವನ ಮಾರ್ಗದಿಂದ ಆತ್ನೂರು ಫಂಕ್ಷನ್ ಹಾಲ್ವರೆಗೆ ನಡೆಯಿತು. ಮೆರವಣಿಗೆಯಲ್ಲಿ ಪೌರ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು, ಪೌರ ಕಾರ್ಮಿಕರು ಭಾಗವಹಿಸಿದ್ದರು. ನಗರಕ್ಕೆ ನೀರು ಸರಬರಾಜು ಮಾಡುವ ದೇವಸೂಗೂರು ಜಾಕ್ವೆಲ್ ಟ್ರೀಟ್ಮೆಂಟ್ ಹಾಗೂ ಐಪಿಎಸ್ ಪಂಪ್ ಹೌಸ್ 25 ಜನ ನಗರಸಭೆ ವಾಲ್ ಆಪರೇಟರ್ಗಳಿಗೆ ಬಾಕಿ ಇರುವ 16 ತಿಂಗಳ ವೇತನ ಪಾವತಿಸುವಂತೆ ಒತ್ತಾಯಿಸಿ ನಗರಸಭೆ ದಿನಗೂಲಿ ನೌಕರರ ಸಂಘದ ನೇತೃತ್ವದಲ್ಲಿ ಮುಖಂಡರು ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದರು. ನಗರಕ್ಕೆ ನೀರು ಸರಬರಾಜು ಮಾಡುವ ದೇವಸ್ಗೂರು ಜಾಕ್ವೆಲ್ ಟ್ರೀಟ್ಮೆಂಟ್ ಹಾಗೂ ಐಪಿಎಸ್ ಪಂಪ್ ಹೌಸ್ನ 25 ಜನ ನಗರಸಭೆ ವಾಲ್ ಆಪರೇಟರ್ಗಳಿಗೆ ಬಾಕಿ ಇರುವ 16 ತಿಂಗಳ ವೇತನ ಪಾವತಿಸುವಂತೆ ಒತ್ತಾಯಿಸಿ ನಗರಸಭೆ ದಿನಗೂಲಿ ನೌಕರರ ಸಂಘದ ನೇತೃತ್ವದಲ್ಲಿ ಮುಖಂಡರು ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದರು. ಕುಡಿಯುವ ನೀರು ಸರಬರಾಜು ತೊಂದರೆಯಾಗದಂತೆ ಕಳೆದ 15 ವರ್ಷಗಳಿಂದ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿರುವ 25 ಜನ ವಾಲ್ ಆಪರೇಟರ್ಗಳಿಗೆ ಪ್ರತಿ ತಿಂಗಳು ವೇತನ ಪಾವತಿ ಮಾಡುತ್ತಿಲ್ಲ. ಗುತ್ತಿಗೆದಾರರು ಮತ್ತು ನಗರಸಭೆ ಪೌರಾಯುಕ್ತರು ಕೂಡ ಅನ್ಯಾಯಗಳಿಗೆ ಕಾರಣರಾಗಿದ್ದಾರೆ. ತಿಂಗಳ ಪೂರ್ತಿ ದುಡಿದರೂ ಕೇವಲ 24 ದಿನಗಳ ಮಾತ್ರ ವೇತನ ಪಾವತಿ ಮಾಡಲಾಗುತ್ತಿದ್ದು, ಇನ್ನುಳಿದ 4 ದಿನದ ವೇತನ ಪಾವತಿಸಿಲ್ಲ ಎಂದು ತಿಳಿಸಿದ್ದಾರೆ. 15 ವರ್ಷಗಳಿಂದ ಸೇವೆ ಸಲ್ಲಿಸುವ ಕಾರ್ಮಿಕರನ್ನು ಖಾಯಂಗೊಳಿಸಬೇಕು. ಪ್ರತಿ ತಿಂಗಳು 5ನೇ ತಾರೀಕಿಗೆ ನಿಗದಿಯಾದ ವೇತನ ಬ್ಯಾಂಕ್ ಮೂಲಕ ಪಾವತಿಸಬೇಕು. ರಜಾ ದಿನಗಳಲ್ಲಿ ಕಾರ್ಯನಿರ್ವಹಿಸುವ ನೌಕರರಿಗೆ ಹೆಚ್ಚುವರಿ ವೇತನ ನೀಡಬೇಕೆಂದು ಮನವಿ ಮಾಡಿದರು. ರಾಯಚೂರು ನಗರಸಭೆಯ ಒಂದು ದೇಸೂರು ಜಾಕ್ವೆಲ್ ಟ್ರೀಟ್ಮೆಂಟ್ ಮತ್ತು IPS ಪಂಪ್ ಹೌಸ್ನಲ್ಲಿ ಏನು ವಾಲ್ ಆಪರೇಟರ್ ಆಗಿ ಸುಮಾರು 25 ಜನ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ಕಳೆದ 16 ತಿಂಗಳಿಂದ ಹೆಚ್ಚು ಕಡಿಮೆ 1.5 ವರ್ಷದಿಂದ ಅವರಿಗೆ ವೇತನ ಪಾವತಿ ಮಾಡದೆ ಅವರನ್ನು ಬಿಟ್ಟು ಚಾಕರಿಯಾಗಿ ದುಡಿಸ್ಕೊಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಅನಿರ್ದಿಷ್ಟ ಒಂದು ಪ್ರತಿಭಟನಾ ಧರಣಿಯನ್ನು ದಿನಗೂಲಿ ನೌಕರರ ಸಂಘದ ನಗರಸಭೆ ದಿನಗೂಲಿ ನೌಕರರ ಸಂಘದ ಪರವಾಗಿ ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ಒಂದು ಪ್ರತಿಭಟನಾ ಧರಣಿಯ ಮೂಲಕ ಇವತ್ತು ಮಾನ್ಯ ಪೌರಾಯುಕ್ತರಿಗೆ ಈ ಒಂದು ವಾಲ್ ಆಪರೇಟರ್ಗಳ ಒಂದು ಬೇಡಿಕೆಗಳೇನಿದ್ದಾವೆ ಅದನ್ನೆಲ್ಲ ಇವತ್ತು ಮುಖ್ಯವಾಗಿ 16 ತಿಂಗಳ ಬಾಕಿ ವೇತನ ಪಾವತಿ ಆಗಬೇಕು. ಜೊತೆಗೆ ತಿಂಗಳ ಪೂರ್ತಿ 30 ದಿನಗಳ ಕೆಲಸ ಮಾಡಿದರೂ ಕೂಡ ಕೇವಲ 26 ದಿನಗಳ ಒಂದು ವೇತನವನ್ನು ಮಾತ್ರ ನೀಡ್ತಾ ಇದ್ದಾರೆ. ಅದು ಈ ಎಷ್ಟು ದಿನಗಳವರೆಗೆ ಇವರು ಒಂದು ತಿಂಗಳಲ್ಲಿ ಕೆಲಸ ಮಾಡ್ತಾರೆ ಅಷ್ಟು ದಿನದ ವೇತನವನ್ನು ನೀಡಬೇಕು. ಹಾಗೆ ಈಗಾಗಲೇ PF ಮತ್ತು ESIನ ಏನು ಸರಿಯಾದ ರೀತಿಯಲ್ಲಿ ಗುತ್ತಿಗೆದಾರರು ಏನು ಇದ್ದಾರೆ ಅವರು ಕಟ್ಟಿಲ್ಲ. ಅದನ್ನು ಕೂಡಲೇ ಇದುವರೆಗೆ ಏನು ಅಮೌಂಟನ್ನು ಕಟ್ಟಬೇಕಾಗಿತ್ತು ಅದನ್ನು ಕಟ್ಟಬೇಕನ್ನುವಂಥ ಸುಮಾರು 4 ಬೇಡಿಕೆಗಳನ್ನ ಇಟ್ಕೊಂಡು ಇವತ್ತು ಹೋರಾಟ ಮಾಡಿದ್ದೀವಿ. ಅದಕ್ಕೆ ಪೌರಾಯುಕ್ತರು ಈಗ ಒಂದು ಮನವಿಯನ್ನು ಸ್ವೀಕರಿಸಿ ಒಂದು ಭರವಸೆಯನ್ನು ನೀಡಿದ್ದಾರೆ. ನಾಳೆ 11 ಗಂಟೆಗೆ ನಗರಸಭೆ ಅಧ್ಯಕ್ಷರು ಮತ್ತು ಪೌರಾಯುಕ್ತರು ಮತ್ತು ನಮ್ಮ ಸಂಘಟನೆಯ ಪದಾಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಏರ್ಪಡಿಸಿದ್ದಾರೆ. ಆ ಸಭೆಯಲ್ಲಿ ಈ ಒಂದು ಬೇಡಿಕೆಗಳ ಬಗ್ಗೆ ನಿರ್ದಿಷ್ಟವಾದಂಥ ನಿಖರವಾದಂಥ ಒಂದು ತೀರ್ಮಾನವನ್ನು ತಗೊಳ್ತೀವಿ ಅನ್ನೋ ಒಂದು ಭರವಸೆಯನ್ನು ನೀಡಿದ್ದಾರೆ. ಹಾಗಾಗಿ ಈ ಒಂದು ಅನಿರ್ದಿಷ್ಟವಾದಂಥ ಹೋರಾಟವನ್ನು ಇವತ್ತು ನಾವು ನಾಳೆಯವರೆಗೆ ತಾತ್ಕಾಲಿಕವಾಗಿ ಆ ಸಭೆಯ ಮುಗಿಯವರೆಗೆ ಈ ತಾತ್ಕಾಲಿಕವಾಗಿ ಹಿಂತೆಗೆದುಕೊಂಡಿದ್ದೀವಿ. ಆ ಸಭೆಯಲ್ಲಿ ನಮ್ಮ ಪೂರಕವಾದಂಥ ತೀರ್ಮಾನಗಳಾದರೆ ಸರಿ, ಇಲ್ಲಾಂದರೆ ಮತ್ತೆ ಈ ಹೋರಾಟವನ್ನು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಕೆಪಿ ಅನಿಲ್ ಕುಮಾರ್, ಕಾರ್ಯದರ್ಶಿ ಜನಾರ್ದನ್ ಹಳ್ಳಿಬೆಂಚಿ, ಮುಖಂಡ ಅಂಬಣ್ಣ ಆರುಲಿ, ಕಾರ್ಮಿಕರಾದ ವೆಂಕಟೇಶ್, ತಿಮ್ಮಪ್ಪ, ಜಯರಾಮ್, ಪಾಲಯ್ಯ, ರಾಘವೇಂದ್ರ, ವಿಜಯಕುಮಾರ್ ಸೇರಿದಂತೆ ಅನೇಕರಿದ್ದರು. ಕರ್ನಾಟಕ ರಾಜ್ಯ ದಿನಗೂಲಿ ಮತ್ತು ಗುತ್ತಿಗೆ ಪೌರ ಕಾರ್ಮಿಕರ ಸಂಘದಿಂದ ನಗರದ ಹರಿಜನವಾಡ ಬಡಾವಣೆಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆ ಆಚರಿಸಲಾಯಿತು. ಕರ್ನಾಟಕ ರಾಜ್ಯ ದಿನಗೂಲಿ ಮತ್ತು ಗುತ್ತಿಗೆ ಪೌರ ಕಾರ್ಮಿಕರ ಸಂಘದಿಂದ ನಗರದ ಹರಿಜನವಾಡ ಬಡಾವಣೆಯ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಭವನದಲ್ಲಿ
ಪೌರ ಕಾರ್ಮಿಕರ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ನಗರಸಭೆ ಉಪಾಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗೇರಿ ಅವರು ನೆರವೇರಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ದಿನಗೂಲಿ ಮತ್ತು ಗುತ್ತಿಗೆ ಪೌರ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷ ಎಸ್ ಮಾರೆಪ್ಪ ವಕೀಲ್ ಮಾತನಾಡಿ, ದಿನಗೂಲಿ ಪೌರ ಕಾರ್ಮಿಕರ ಬೇಡಿಕೆ ಈಡೇರಿಕೆಗೆ ಜಿಲ್ಲಾಡಳಿತ ನಗರಸಭೆ ನಿರ್ಲಕ್ಷ್ಯ ಮುಂದುವರೆಸಿದ್ದು ಹೋರಾಟ ಮುಂದುವರಿಸಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯ ನಾಗರಾಜ್, ಜೆ ರವಿಕುಮಾರ್, ಶ್ರೀನಿವಾಸ್ ಕಲವಲದೊಡ್ಡಿ, ಜಿಲ್ಲಾಧ್ಯಕ್ಷ ಉರ್ಕುಂದಪ್ಪ, ನೈರ್ಮಲ್ಯ ನಿರೀಕ್ಷಕ ನಾಗಪ್ಪ, ಉಪಾಧ್ಯಕ್ಷ ಮುತ್ತಣ್ಣ, ಕಾರ್ಯದರ್ಶಿ ಹನುಮಂತು, ನರಸಿಂಹಲು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ನಗರದ ಗೋಶಾಲೆ ರಸ್ತೆಯಲ್ಲಿ ಹಿಂದೂಸ್ತಾನ್ ಆಟೋಮೊಬೈಲ್ ಅಂಗಡಿಗೆ ಬೆಂಕಿ ಹತ್ತಿ ಅಪಾರ ಹಾನಿ ಸಂಭವಿಸಿದ ಘಟನೆ ನಡೆದಿದೆ.
ನಗರದ ಗೋಶಾಲೆ ರಸ್ತೆಯಲ್ಲಿ ಹಿಂದೂಸ್ತಾನ್ ಆಟೋಮೊಬೈಲ್ ಅಂಗಡಿಗೆ ಬೆಂಕಿ ಹತ್ತಿ ಅಪಾರ ಹಾನಿ ಸಂಭವಿಸಿದ ಘಟನೆ ನಡೆದಿದೆ. ಬೆಳಗಿನ ವೇಳೆ 4 ಗಂಟೆ ಸುಮಾರಿಗೆ ಬೆಂಕಿ ಹತ್ತಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ತಿದ್ದು ಅಂಗಡಿಯಲ್ಲಿದ್ದ ಅಪಾರ ಪ್ರಮಾಣದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿವೆ. ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರಸಭೆಯಿಂದ ಪೌರ ಕಾರ್ಮಿಕರ ದಿನಾಚರಣೆ. ಮಾದರಿ ಸ್ವಚ್ಛ ನಗರವನ್ನಾಗಿಸಲು ಎಲ್ಲರ ಸಹಕಾರ ಅಗತ್ಯ. ಜಿಲ್ಲಾಧಿಕಾರಿ ಡಾ. ಸತೀಶ್. ಸಣ್ಣ ನೀರಾವರಿ ಇಲಾಖೆ ಪ್ರಗತಿ ಪರಿಶೀಲನೆ ಸಭೆ. ಕೆರೆಗಳ ಸರ್ವೆ ನಡೆಸಿದ್ದಲ್ಲಿ ಹದ್ದುಬಸ್ತು ಗುರುತಿಸಿ ಸಂರಕ್ಷಿಸಲು ಜಿಲ್ಲಾಧಿಕಾರಿ ಡಾ. ಸತೀಶ್ ಸೂಚನೆ. ಡ್ಯಾಡಿ ಕಾಲೋನಿ ರಸ್ತೆ ಅತಿಕ್ರಮಣ. 60 ಅಡಿ ಅಗಲೀಕರಣಕ್ಕೆ ಆಗ್ರಹಿಸಿ ನಿವಾಸಿಗಳಿಂದ ದಿಢೀರ್ ರಸ್ತೆ ತಡೆ. ಐದು ಎ ಕಾಲುವೆ ಯೋಜನೆ ಜಾರಿಗೆ ಸರ್ಕಾರದ ನಿರ್ಲಕ್ಷ್ಯ. ಹಂತ ಹಂತವಾಗಿ ಹೋರಾಟ. ವೆಂಕಟೇಶ್ ಪಾಟೀಲ್. ಡ್ಯಾಡಿ ಕಾಲೋನಿ ರಸ್ತೆ ಅಗಲೀಕರಣದಲ್ಲಿ ತಾರತಮ್ಯ ಸರಿಪಡಿಸಿ. ಕೆಇಬಿ ವಸತಿ ಗೃಹ ಪುನರ್ ನಿರ್ಮಾಣಕ್ಕೆ ಜೆಸ್ಕಾಂ ನೌಕರರ ಸಂಘದಿಂದ ಒತ್ತಾಯ. ಕುರುಬ ಸಮಾಜಕ್ಕೆ ಎಸ್ಟಿ ಮೀಸಲಾತಿ ಸೌಲಭ್ಯ ಕಲ್ಪಿಸಲು ಸದನದಲ್ಲಿ ಚರ್ಚಿಸಿ ಕೇಂದ್ರಕ್ಕೆ ಶಿಫಾರಸು ಮಾಡಲು ಲಕ್ಷ್ಮೀಕಾಂತ್ ಒತ್ತಾಯ. ಕ್ರೈಸ್ತರ ಮೇಲೆ ಮತಾಂತರ ಆರೋಪ ಮಾಡಿ ಗೂಳಿಹಟ್ಟಿ ಶೇಖರ್ ಇವರನ್ನು ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಲು ಒತ್ತಾಯ. ನಗರಸಭೆ ವಾಲ್ ಆಪರೇಟರ್ಗಳ ಬಾಕಿ ವೇತನ ಪಾವತಿಗೆ ಆಗ್ರಹಿಸಿ ಮನವಿ. ದಿನಗೂಲಿ ಮತ್ತು ಗುತ್ತಿಗೆ ಪೌರ ಕಾರ್ಮಿಕರ ಸಂಘದಿಂದ ಪೌರ ಕಾರ್ಮಿಕರ ದಿನಾಚರಣೆ. ಮತ್ತು ಗೋಶಾಲ ರಸ್ತೆಯಲ್ಲಿ ಆಟೋಮೊಬೈಲ್ ಅಂಗಡಿಗೆ ಬೆಂಕಿ, ಅಪಾರ ಹಾನಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್. ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್. 916 ಆಲ್ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್. ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ, ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಪಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9036103528. ಪ್ರಪ್ರಥಮ ಬಾರಿಗೆ ರಾಯಚೂರಿನಲ್ಲಿ BA ಪದವಿ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಈಗ ನೀವು ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಗಾಗಿ ಬೇರೆ ಊರಿಗೆ ಹೋಗುವ ಅವಶ್ಯಕತೆ ಇಲ್ಲ. ಜ್ಞಾನ ಭಾರತಿ ಪದವಿ ಮಹಾವಿದ್ಯಾಲಯ, ಮೊದಲನೇ ಮಹಡಿ, ಅತಿಥಿ ಹೋಟೆಲ್ ಎದುರುಗಡೆ, IB ರಸ್ತೆ, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ beside ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು.